Good morning. Very much good morning. Cyber crimes. Last year, 7.5 lakh cases have been registered all over India. 7.5 lakh cases, average 20,000 cases per day. All over India. All over India, ಸುಮಾರು 20,000 ಕೇಸಸ್ ಪರ್ ಡೇ ರಿಜಿಸ್ಟರ್ ಆಗಿದೆ. ರಿಪೋರ್ಟೆಡ್, ಅನ್ರಿಪೋರ್ಟೆಡ್ ಎಷ್ಟಿರ್ಬೋದು? ದಿಸ್ ಇಸ್ ರಿಪೋರ್ಟೆಡ್, ಅನ್ರಿಪೋರ್ಟೆಡ್ ಎಷ್ಟಿರ್ಬೋದು? ರಿಪೋರ್ಟೆಡ್ ಅಂದ್ರೆ ಅಗ್ರಿಗೇಟ್ ಅಮೌಂಟ್ ನನ್ನ ಪ್ರಕಾರ 1,280 ಕೋಟಿ ಅಂತ. ಫಸ್ಟಿಗೆ 20-25 ಸ್ಟಾರ್ಟ್ ಆಗಿದೆ. So, it's very, 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 very serious. ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರು ಅಟ್ಲೀಸ್ಟ್ ಸಮ್ ಐಡಿಯಾ ಪರ್ಸನ್ ಶುಡ್ ಹ್ಯಾವ್. ಡೆಲ್ಲಿ ರೀಸೆಂಟ್ಲಿ person who has served in the bank ಕೆಲಸ ಮಾಡಿ ಇರುವಂತ ವ್ಯಕ್ತಿ 23 crores. It is there in YouTube, Google, everywhere. News 23 ಕೋಟಿ. ಕ್ರಿಪ್ಟೋಕರೆನ್ಸಿ ಅಂತ ಬರುತ್ತೆ, ಬಿಟ್ಕಾಯಿನ್ ಅದೆಲ್ಲ 50 lakhs 1 crore is common. Whereas ಬ್ಯಾಂಕಲ್ಲಿ ಕೆಲಸ ಮಾಡಿರೋ ವ್ಯಕ್ತಿ he lost 23 crores. How what are now happening? Now, please go to transparent notification in YouTube. Please open the mobiles. I request you to open the mobile. Transpire, motivation, with rising sun symbol. Transpire, 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 motivation. With rising sun symbol. Banta? Bata illa? Net connect ಆಗ್ತಾ ಇಲ್ಲ. It's okay. ಅದರಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಮೋರ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಯು ವಿಲ್ ಹ್ಯಾವ್ ನಾಲೆಡ್ಜ್ ಶೇರ್ ಫೋರಮ್. ಅಲ್ಲಿ ಕ್ಲಿಕ್ ಮಾಡಿದ್ರೆ there you have more. You have a lot of things there. Please go through that. Some case studies I discuss in a story method. Ramaswamy, all of you, Ramaswamy friends, Ramaswamy ಮತ್ತೆ ಹನುಮಂತು friends. ಯಾರ ಫ್ರೆಂಡ್ಸ್? Ramaswamy, just names. Ramaswamy one, ಹನುಮಂತು ಫ್ರೆಂಡ್ಸ್. ಹನುಮಂತು ಮನೆಯಲ್ಲಿದ್ದಾರೆ, ಫೋನ್ ಬಂತು. ಸ್ವಲ್ಪ ಹಾಸ್ಯ ಮಿಕ್ಸ್ ಮಾಡಿ ಸ್ವಲ್ಪ ನಾಟಕೀಯವಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ದಟ್ we will remember the concept, we will remember the thing for long time. ಹನುಮಂತ ಅವರ ಫೋನ್ ಬಂತು. ಆ ಕಡೆ ಗುಡ್ ಮಾರ್ನಿಂಗ್ ರಾಮಸ್ವಾಮಿ. he was happy after a long time he is speaking. ರಾಮಸ್ವಾಮಿ ಅನ್ನೋ ವ್ಯಕ್ತಿ ಫ್ರೆಂಡು ಹನುಮಂತ ಅವರಿಗೆ ಎಷ್ಟೋ ವರ್ಷದ ನಂತರ ಕಾಲ್ ಮಾಡಿದ್ದಾರೆ. he was very happy. ಬಾಲ್ಯ ಸ್ನೇಹಿತ, ತುಂಬಾ ಕಷ್ಟ ಇದೆಪ್ಪ, ಸ್ವಲ್ಪ ಪರಿಹಾರ ಏನಾದರೂ. ಅಯ್ಯೋ ನಿಮಗಿಲ್ಲ ಅಂತೀನ ಯಾರೋ ಅನ್ನೋದು. 25,000 ಕೇಳಿರೋದೆಷ್ಟು? ನೀನು 25 ಲಕ್ಷ ಕೇಳಿದ್ರ, 50 ಲಕ್ಷ ಕೇಳಿದ್ರ, ಕೋಟಿ ಕೇಳಿದ್ರ? 25,000 ಇವತ್ತಿನ ಬೆಲೆಗೆ ಒಬ್ಬ ಸ್ನೇಹಿತರಿಗೆ ಮಾಡೋಕ್ಕಾಗಲ್ಲ. ಸರಿಪ್ಪ, ಅಕೌಂಟ್ ನಂಬರ್ 25,000 ಕೊಟ್ಟಿದ್ದಾಯ್ತಾ? ಡನ್. ಟಿಂಗ್ ಡೌನ್
ಕಾಲಿಂಗ್ ಬೆಲ್. ಮಿಸಸ್ ರಾಮಸ್ವಾಮಿ ಹೋದ್ರು, ಅಲ್ಲ ಮಿಸಸ್ ಹನುಮಂತು ಹೋದ್ರು, ಬಾಗಿಲು ತೆಗೆದ್ರು. ಎದುರುಗಡೆ ನೋಡಿದ್ರೆ ರಾಮಸ್ವಾಮಿ. ಹನುಮಂತು ಇವಾಗ ತಾನೇ ಮಾತಾಡಿ ಫೋನ್ ಇಟ್ರು. ಅಲ್ಲಿ ಎದುರುಗಡೆ ನೋಡಿದ್ರೆ ರಾಮಸ್ವಾಮಿ is standing. His life is there. He's not in some remote village or not in some town. ಎಲ್ಲೋ ಟೌನ್ ಅಲ್ಲಿ ವಿಲೇಜ್ ಅಲ್ಲಿ ಇಲ್ಲ, ಫ್ರಂಟ್ ಅಲ್ಲಿ ಎದುರುಗಡೆ ಇದ್ರೆ. ವಾಟ್ ಹ್ಯಾಪನ್? ಅರೆ ನಾನು ಇವಾಗ ನಿಮಗೆ ಫೋನ್ ಮಾಡೋದಲ್ಲಪ್ಪ ರಾಮಸ್ವಾಮಿ. ರಾಮಸ್ವಾಮಿ ಸೆಟ್, ಎಷ್ಟು ವರ್ಷ ಆಯ್ತು ನೀನು ನೋಡಿ ಅಂತ ಬಂದೆ ಅಂತಂದ್ರು. ಅಲ್ಲಪ್ಪ, ಕಷ್ಟ ಪರಿಹಾರ, ಕಷ್ಟ ಅಂತ ಹೇಳ್ಕೊಂಡೆ, ಪರಿಹಾರಕ್ಕೆ ಅಂತ 25,000 ರೂಪಾಯಿ ನಿನ್ನ ಅಕೌಂಟ್ ಟ್ರಾನ್ಸ್ಫರ್ ಮಾಡುತ್ತಲ್ಲ. ರಾಮಸ್ವಾಮಿ, ಅಲ್ಲಪ್ಪ ಎಷ್ಟೋ ವರ್ಷ ಆಯ್ತು ನೀನು ನೋಡಿ ಅಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಉಪಹಾರ ಉಪಹಾರ ಮಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ಕಷ್ಟ ಪರಿಹಾರ ಆಗಿದ್ದೇವಪ್ಪ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಹಿಯರ್? ಒಳಗೆ ಬಂದ್ರು, ಮಿಸಸ್ ಅಲ್ಲಿ ಇದ್ದಾರೆ, ಯಾರೋ ಹನುಮಂತು ಮಿಸಸ್ ಹನುಮಂತು ಇದ್ದಾರೆ. ಆಮೇಲೆ ಏನಾಯ್ತು ಆಕ್ಚುಲಿ? ಸೊ ದಿಸ್ ಇಸ್ ಕಾಲ್ಡ್ artificial intelligence with voice cloning, deepfakes. A technology called deepfakes, voice cloning, artificial intelligence. It will resemble exactly like the voice of the person whom you know. ನೀವು ಯಾರು, ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಬಂಧುಗಳಾಗಲಿ, ನಿಮ್ಮ ಪರಿಚಯಸ್ಥರಾಗಲಿ, ನಿಮ್ಗೆ ಯಾರು ಪರಿಚಯ ಇದ್ದಾರೆ, ಎಕ್ಸಾಕ್ಟ್ಲಿ ಅದೇ ತರ ವಾಯ್ಸ್ ಕ್ಲೋನ್ ಮಾಡೋದು. ವಾಯ್ಸ್ ಕ್ಲೋನಿಂಗ್, ಡೀಪ್ ಫೇಕ್ಸ್, ವಾಯ್ಸ್ ಕ್ಲೋನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು ಬರೀ 25,000. ಪೀಪಲ್ ಹ್ಯಾವ್ ಲಾಸ್ಟ್ ವೆರಿ ಬಿಗ್ ಅಮೌಂಟ್ಸ್. ಇಲ್ಲಿ ಏನ್ ಮಾಡ್ಬೇಕಾಯ್ತು? ಫೋನ್ ಬಂತು. ಹನುಮಂತು ಏನ್ ಮಾಡಿದ್ರು? ಬೆಳಗ್ಗೆ ಕಾಫಿ ಆಗಿತ್ತೋ ಇಲ್ವೋ, ಟೀ ಆಗಿತ್ತೋ ಇಲ್ವೋ, ಕಾಫಿ ಟೀ ಆಗಿಲ್ಲ ಕೆಲವೊಂದು ಮೈಕ್ ನೋಡಲ್ಲ ಸರಿಯಾಗಿ. ಫೋನ್ ಯಾರು ಮಾಡಿದ್ರು ಅಂತ ನಂಬರ್ ನೋಡಲಿಲ್ಲ. ನೀವು ಯಾರು ನಂಬರ್ ಸೇವ್ ಮಾಡಿರ್ತಾರೋ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇರುತ್ತೆ, ಹೌದಾ? ನಿಮ್ಮ ಸ್ನೇಹಿತರಾದ್ರೆ, ಪರಿಚಯಸ್ಥರಾದ್ರೆ, ನಿಮ್ಮ ಸ್ನೇಹಿತರಾದ್ರೆ, ಪರಿಚಯಸ್ಥರಾದ್ರೆ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ನೀವು ನಂಬರ್ ಸೇವ್ ಮಾಡಿರ್ತೀರ. ಆ ಡಿಸ್ಪ್ಲೇ ನೇಮ್ ಬರುತ್ತೆ. ನೇಮ್ ಬಂದಿಲ್ಲ ಅಂದ್ರೆ ಬೇರೆ ಯಾವುದೋ ನಂಬರ್ ಬಂದಿದೆ, ಅಲ್ವಾ? ಸೊ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಾಗ, ಇಫ್ ದೇ ಆಸ್ಕ್ ಫಾರ್ ಮನಿ, ಇಫ್ ದೇ ಥ್ರೆಟನ್ ಯು ಫಾರ್ ಮನಿ, ಆಸ್ಕಿಂಗ್ ಫಾರ್ ಮನಿ, ನಿಮ್ಮನ್ನು ಬೆದರಿಸಿದ್ದಾರೆ ಅಥವಾ ನಿಮ್ಮನ್ನು ಹಣ ಕೇಳಿದರೆ ಅಲರ್ಟ್ ಆಗಬೇಕು. ಅದು ₹1 ಇರ್ಬೋದು, ₹500 ಇರ್ಬೋದು, ₹5 ಇರ್ಬೋದು, ಎಷ್ಟೇ ಇರ್ಬೋದು. ಹಣ ಕೇಳಿದರೆ ಅಥವಾ ಬೆದರಿಕೆ ಹಾಕಿದರೆ ಬಿಕಮ್ ಅಲರ್ಟ್, ಬಿವೇರ್, ಡು ನಾಟ್ ಪೇ, ಡು ನಾಟ್ ಪೇ, ಡು ನಾಟ್ ಪೇ. ವಾಟ್ ಯು ಹ್ಯಾವ್ ಟು ಡೂ? ಇಮಿಡಿಯೇಟ್ಲಿ ಗೋ ಟು ದ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇಫ್ ಪಾಸಿಬಲ್. ಪ್ರತಿ ಒಬ್ಬ ವ್ಯಕ್ತಿಯ 2-3 ಕಿಲೋಮೀಟರ್ ರೇಂಜ್ ಅಲ್ಲಿ, 3-4 ಕಿಲೋಮೀಟರ್ ರೇಂಜ್ ಅಲ್ಲಿ ಪೊಲೀಸ್ ಸ್ಟೇಷನ್ ಇದ್ದೇ ಇರುತ್ತೆ. ಗೋ ಟು ದ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್. ಇವಾಗ 25,000 ಆಯ್ತು, ಅದೇನ್ ಮಾಡೋದು? ಪರಿಹಾರ ಕಳಿಸಿದ್ದಾಯ್ತು. ಇವಾಗ ಅವ್ರ ಮಿಸಸ್ ಬಂದ್ರು, ಯಾರೋ ಹನುಮಂತು ಮಿಸಸ್ ಬಂದ್ರು. ಇವರು ನಮ್ಮ ಯಜಮಾನ ಬುದ್ಧಿ ಇಲ್ಲ, 25,000 ಬೆಳಗ್ಗೆ ಹೋಗಿದ್ದಾರೆ. ಯಾರು? ಹನುಮಂತು ಅಮ್ಮ ಬಂದ್ರು. ಅವ್ರ ವಯಸ್ಸಾಗಿದೆ, 80-90 ವರ್ಷ. ಯಾರು ಕೊಟ್ಟಿಯೋ ಮುಂಡೆನೆ? ಎಲ್ಲರೂ ಬೈತಾರೆ. ಸೈಕಾಲಜಿಕಲ್ ಇಶ್ಯೂ ಮನೇಲಿ ಇರೋರೆಲ್ಲ ಬೈತಾರೆ. ಒಂದು 25,000 ಹೋಯ್ತು, ಮನಃಶಾಂತಿ ಇಲ್ಲ, ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಮನೆಯಲ್ಲಿ ಅದು ಕ್ರಿಯೇಟ್ ಆಗುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಇನ್ ದಿಸ್? ಜಸ್ಟ್ ಗೋ ಟು ದ ನಿಯರ್ ಬೈ ಪೊಲೀಸ್ ಸ್ಟೇಷನ್. ಅದಲ್ಲದೆ ಬೇರೆ ರೆಮಿಡೀಸ್ ಇದೆ, ದಟ್ ವಿಲ್ ಡಿಸ್ಕಸ್ ಅ ಲಿಟಲ್ ಲೇಟರ್. ಐ ವಿಲ್ ಗಿವ್ ಯು ಸಮ್ ಸ್ಟೋರೀಸ್. ಸೊ ಇಲ್ಲಿ ಏನಾಯಿತು? ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ವಾಯ್ಸ್ ಕ್ಲೋನಿಂಗ್ and deepfake technology.
PP. What is this case of PP? We will see. Ajji, ಮೊಮ್ಮಗ, affectionate bond. ಸಾಮಾನ್ಯವಾಗಿ ಇರ್ತಾರಲ್ಲ, ಇಂಡಿಯನ್ ಫ್ಯಾಮಿಲಿ ಆಗಲಿ, ಫಾರಿನ್ ಫ್ಯಾಮಿಲಿ ಆಗಲಿ, ಯಾವುದೇ ಫ್ಯಾಮಿಲಿ ಆಗಲಿ, affectionate bond ಇದ್ದೇ ಇರುತ್ತೆ. ಅಜ್ಜಿ, ಮೊಮ್ಮಗ. ಇವಾಗ ಮಗ 3 generations. ಅಜ್ಜಿ, ಮಗ, ಮೊಮ್ಮಗ. ಎಷ್ಟೋ ಎಲ್ಡರ್ಸು they depend or rely on grandchildren. Net banking agli, UPI agli, ಬೇರೆ ಯಾವುದೇ ಆಗಲಿ, they rely on grandchildren. Many a time. Okay? Now, ಇವಾಗ ಎಲ್ಲ ಕಾಲೇಜ್ ಹುಡುಗರು, most of the colleges ಕಾಲೇಜ್ ಹುಡುಗರು ಫ್ಯಾನ್ ಪೇ ಅಂತ ಆಪ್ ಯೂಸ್ ಮಾಡ್ತಾರೆ. How many people have heard? You're using ಫ್ಯಾನ್ ಪೇ ಅಂತ ಯೂಸ್ ಮಾಡ್ತಾರೆ. ಓಕೆ, ಇಟ್ ಈಸ್ ಸಿಮಿಲರ್ ಟು ಫೋನ್ ಪೇ, ಬಟ್ ಇದರಲ್ಲಿ ನಿಮಗೆ ವ್ಯಾಲೆಟ್ ಆಪ್ಷನ್ ಮಾತ್ರ ಇರುತ್ತೆ, ಬ್ಯಾಂಕ್ಗೆ ಅಕೌಂಟ್ ಲಿಂಕ್ ಆಗಲ್ಲ. ಇವಾಗ ನಾರ್ಮಲಿ ಫೋನ್ ಪೇ, ಗೂಗಲ್ ಪೇ, ಬೇರೆಲ್ಲ ಏನಾಗುತ್ತೆ, UPI ಪೇಮೆಂಟ್ಸ್ ಅಲ್ಲಿ ದ ಆಪ್ ಇಸ್ ಕನೆಕ್ಟೆಡ್ ಟು ಎ ಬ್ಯಾಂಕ್ ಅಕೌಂಟ್, ರೈಟ್? ಫ್ಯಾನ್ ಪೇ ಅಲ್ಲಿ ಇಟ್ಸ್ ಜಸ್ಟ್ ಅ ವ್ಯಾಲೆಟ್. This is basically meant for students. ಏನಕ್ಕೆ ಅಂದ್ರೆ ಪೇರೆಂಟ್ಸ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗ್ತಾರೆ, ಫ್ಯಾನ್ ಪೇಗೆ ಕನೆಕ್ಟ್ ಆಗಬೇಕು. ಸೊ ಫ್ಯಾನ್ ಪೇ ವ್ಯಾಲೆಟ್ಗೆ ಇಟ್ ಇಸ್ ಲೈಕ್ ಎ ಪರ್ಸ್. ಅಮೌಂಟ್ ಇಸ್ ಲೋಡೆಡ್, ಆಡ್ ಮನಿ ಆಪ್ಷನ್ ಇರುತ್ತೆ, ಅಮೌಂಟ್ ಇಸ್ ಲೋಡೆಡ್. ಸೊ ಹುಡುಗರು ಕಾಲೇಜ್ಗೆ, ಸ್ಕೂಲ್ಗೆ ಹೋದಾಗ ಏನೋ ಸಣ್ಣ ಪುಟ್ಟ ಒಂದು ಬನ್ನು, ಬ್ರೆಡ್, ಏನೋ ಸಮಥಿಂಗ್, ಬರ್ಗರ್, ಏನೋ ಸಮಥಿಂಗ್ ದೇ ವಾಂಟ್ ಟು ಈಟ್, ಫ್ಯಾನ್ ಪೇ ಇಂದ ಸ್ಕ್ಯಾನ್ ಮಾಡಿಬಿಟ್ಟು UPI ಪೇಮೆಂಟ್ ದೇ ಮೇಕ್. ಸೊ ವ್ಯಾಲೆಟ್ ಅಕೌಂಟ್ ಇಂದ ಹೋಗುತ್ತೆ, ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ. ಇಟ್ ಇಸ್ ಅ ವ್ಯಾಲೆಟ್, ಇಟ್ಸ್ ಅ ಪಾಸ್. ಇವಾಗ ಅಜ್ಜಿ, ಮೊಮ್ಮಗ, ಮಗ, 3 generations are there, right? ಮೊಮ್ಮಗ ಅಜ್ಜಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಯೂಸ್ ಮಾಡ್ಬಿಟ್ಟು ಆಡ್ ಮನಿ ಆಪ್ಷನ್ ಮಾಡ್ಕೊಂಡಿದ್ದಾರೆ. ಅಜ್ಜಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಮೊಮ್ಮಗ ಆಡ್ ಮನಿ ಆಪ್ಷನ್ ವ್ಯಾಲೆಟ್ ಆಡ್ ಮಾಡಿದ್ದಾರೆ. ಎಷ್ಟು? ಅಪ್ರಾಕ್ಸಿಮೇಟ್ಲಿ 40,000. ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿ ಅಜ್ಜಿ ಅಕೌಂಟ್ ಇಂದ ಮೊಮ್ಮಗನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ಸೊ ನಾರ್ಮಲಿ 500,000 rupees, normal 500,000 rupees. Initially it started with 500,000 rupees maybe. ಸೊ ಅಜ್ಜಿ ಅಕೌಂಟ್ ಇಂದ ಮೊಮ್ಮಗನ ಅಕೌಂಟ್ಗೆ ಫ್ಯಾನ್ ಪೇ ವ್ಯಾಲೆಟ್ ಬರುತ್ತೆ. ಅಲ್ಲಿಂದ ಒಂದು ಬ್ರೆಡ್ ಏನೋ ತಿನ್ಕೊಡೋದು, ಮಾಡೋದು, ಹೋಟ್ಲು, ಇಟ್ಸ್ ಗೋಯಿಂಗ್ ಆನ್. ಒಂದಿನ ಅಜ್ಜಿ ಮಗ ನೋಡಿದ್ರು, 40,000 ಇಸ್ ಗಾನ್. 40,000 ಏನಾಯ್ತು? ಅದು 2 ದಿನದಲ್ಲಿ, ಜಸ್ಟ್ 2 days 40,000 ಎಲ್ಲಿಗೆ ಬಂದಿದೆ? ಫೋನ್ ಪೇ ವ್ಯಾಲೆಟ್ಗೆ ಆಡ್ ಆಗಿದೆ. ಅಜ್ಜಿಯ ಬ್ಯಾಂಕ್ ಅಕೌಂಟ್ ಇಂದ ಫೋನ್ ಪೇ ವ್ಯಾಲೆಟ್ಗೆ ಆಡ್ ಆಗಿದೆ. ಆ ಫೋನ್ ಪೇ ವ್ಯಾಲೆಟ್ ಇಂದ ಅದು ಹುಡುಗ ಯೂಸ್ ಮಾಡ್ತಿರೋದು. ದಿಸ್ ಇಸ್ ಫಾರ್ ಅವೇರ್ನೆಸ್ ಫಾರ್ ಎವ್ರಿ ಪ್ಯಾರೆಂಟ್. Please share this information to every parent whom you know. ನಿಮ್ಮ ಪರಿಚಯ ಇರೋ ಪ್ರತಿ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಿ ತಿಳಿಸಿ ಈ ವಿಚಾರ. 40,000 ಆಡ್ ಆಗಿದೆಯಲ್ಲ, 40,000 ಏನಾಯ್ತು? ಫ್ರೀ ಫೈರ್ ಆ್ಯಪ್ ಬರುತ್ತೆ, ಗೇಮಿಂಗ್ ಆ್ಯಪ್. ಫ್ರೀ ಫೈರ್ ಸಾಕಷ್ಟು ಗೇಮಿಂಗ್ ಆ್ಯಪ್ಗಳಿದೆ, ಸಾಕಷ್ಟು ಗೇಮಿಂಗ್ ಆ್ಯಪ್ಸ್ ಇದೆ. ಫ್ರೀ ಫೈರ್ ಒಂದು ಆ್ಯಪ್ ಬರುತ್ತೆ. ಮೋಸ್ಟ್ ಆಫ್ ದ ಆ್ಯಪ್ಸ್ ಆರ್ free. Free Fire app, it is not free, it's a paid app. Paid app ಅಂದ್ರೆ ಇನಿಷಿಯಲಿ ಫ್ರೀ ಕೊಡ್ತಾರೆ. ಅದರಲ್ಲಿ ಗನ್ ಪರ್ಚೇಸ್ ಮಾಡ್ಬೋದು, ಶಿಪ್ ಪರ್ಚೇಸ್ ಮಾಡ್ಬೋದು, ಪ್ಲೇನ್ ಪರ್ಚೇಸ್ ಮಾಡ್ಬೋದು, ರಾಕೆಟ್ ಪರ್ಚೇಸ್ ಮಾಡ್ಬೋದು, ಇದರ ಬೇರೆ ಬೇರೆ ಎಲ್ಲ ಐಟಮ್ಸ್ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿ ಅದಕ್ಕೆ ಗೂಗಲ್ ಕೋಡ್ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಗೂಗಲ್ ಕೋಡ್ ಪರ್ಚೇಸ್ ಮಾಡಬೇಕಾದ್ರೆ ಅಮೌಂಟ್ ಫ್ಯಾನ್ ಪೇ ವ್ಯಾಲೆಟ್ ಇಂದ ಡಿಡಕ್ಟ್ ಆಗ್ತಾ ಹೋಗ್ತಾ ಇದೆ. ಫ್ಯಾನ್ ಪೇ ವ್ಯಾಲೆಟ್ ಅಂಡ್ ದೇ ವಿಲ್ ಪ್ಲೇ ಇನ್ ಟೀಮ್ಸ್. ಒಬ್ಬರಿಬ್ರು ಆಡೋಲ್ಲ, ಅದು 5-6 ಜನ ಸೇರ್ಕೊಂಡು ಟೀಮ್ಸ್ ಅಲ್ಲಿ ಆಡ್ತಾರೆ.
kid. He's just hardly 12 years old. 6th standard or 7th standard. 6th standard or 7th standard. He's hardly 12 years old. Real case I'm talking about. ಅಮೌಂಟು ಫ್ಯಾಮಿಲಿ ವ್ಯಾಲೆಟ್ ಹಾಕೊಂಡಿದ್ದಾರೆ. ಆ 40,000 ಫ್ರೆಂಡ್ಸ್ಗೆ ಹಂಚಿದ್ದಾರೆ. ಫ್ರೆಂಡ್ಸ್ಗೆ 40,000 ಹೋಗಿಲ್ಲ, ಸುಮಾರು 5,000 ರೂಪಾಯಿ ಹಂಚಿದ್ದಾರೆ. ಅಂಡ್ ಮೋಸ್ಟ್ ಆಫ್ ದ ಕಿಡ್ಸ್ ವಾಟ್ಸ್ಆ್ಯಪ್ ಯೂಸ್ ಮಾಡಿದ್ರೆ ತಂದೆ ತಾಯಿ ಗೊತ್ತಾಗುತ್ತೆ ಅಂದ್ಬಿಟ್ಟು ದೇ ಆರ್ ಕನೆಕ್ಟೆಡ್ ಆನ್ ಇನ್ಸ್ಟಾಗ್ರಾಮ್. ತಂದೆ ತಾಯಿ ಗೊತ್ತಾಗುತ್ತೆ ಅಂದ್ಬಿಟ್ಟು ದೇ ಆರ್ ಯೂಸಿಂಗ್ ಇನ್ಸ್ಟಾಗ್ರಾಮ್. ಒಬ್ರಿಗೊಬ್ರು ಫ್ರೆಂಡ್ಸ್ ದೇ ಆರ್ ಚಾಟಿಂಗ್ ಆನ್ ಇನ್ಸ್ಟಾಗ್ರಾಮ್. ನಾರ್ಮಲಿ ಪೇರೆಂಟ್ಸ್ ವಿಲ್ ನಾಟ್ ಸಿ ಇನ್ಸ್ಟಾಗ್ರಾಮ್. Parents normally WhatsApp. Our day starts with WhatsApp, ends with WhatsApp. WhatsApp is ಶುರುವಾಗುತ್ತೆ ದಿನ, ends with WhatsApp. Instagram ಅಲ್ಲಿ ಚಾಟಿಂಗ್ ಮಾಡ್ತಾ ಇದ್ದಾರೆ. ಆ ಚಾಟಿಂಗ್ ಮಾಡಬೇಕಾದ್ರೆ Instagram ಅಕೌಂಟ್ಗೆ somebody has sent a link which the kid does not know. Kid ಮಗು ಗೊತ್ತಿಲ್ಲ. ಅವನು ಆ ಫ್ಯಾನ್ ಪೇನ ಅವನ ಮೊಬೈಲ್ ಹಾಕೊಂಡಿದ್ದಾರೆ. ಅವನ ಮೊಬೈಲ್ ಅವನ ಡಿವೈಸ್ಗೆ ಹಾಕೊಂಡಿದ್ದಾರೆ. ಲಿಂಕ್ ಮಾಡಿದ್ದಾರೆ. ಫ್ಯಾನ್ ಪೇ ಫಸ್ಟ್ ಅಜ್ಜಿ ಅಕೌಂಟಿಂದ ಫ್ಯಾನ್ ಪೇ ಅಕೌಂಟ್ ಬಂದಿದೆ. ದಟ್ ಇಸ್ ರೊಟೀನ್ ಪ್ರೊಸೀಜರ್. ಫ್ಯಾನ್ ಪೇ ಅಕೌಂಟಿಂದ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಆ ಹುಡುಗನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಯಾರೋ ಲಿಂಕ್ ಕಳಿಸ್ತಾರೆ. ಕಳಿಸಿ 40,000 rupees is taken. 1,000 rupees, 2,000 rupees, 2,000 rupees, 2,000 rupees in the span of 1 month or something like that. 2,000 rupees. ಒಂದೇ ಸತಿ ಲಂಸಮ್ ತಗೊಂಡಿಲ್ಲ. 2,000, 1,000, 2,000. ಆ ಮಗು ಶಾಕ್ ಆಗ್ತಾ ಇದೆ. ಇದು ಯಾರು ಹೇಳಿಲ್ಲ ಅವರು. ಆಮೇಲೆ ಅವರ ಅಂಕಲ್ ಅಂದ್ರೆ ಅಜ್ಜಿ ಮಗ ನೋಡಿದ್ದಾರೆ. 40,000 is gone, 2,000 is gone, 2,000 is gone. What's happening? ಫ್ಯಾನ್ ಪೇ ಅಕೌಂಟ್ ಇಂದ ಇನ್ನೊಬ್ಬ ಯಾವ ಲಿಂಕ್ ಮಾಡಿಕೊಂಡು ಅವನ ಮೊಬೈಲ್ ಹಾಕೊಂಡು ಪಾಸ್ವರ್ಡ್ OTP ಪಾಸ್ವರ್ಡ್ ಎಲ್ಲ ತಗೊಂಡು 40,000 is taken. ನಾನು ಕೇಳಿದೆ ಈ ಥರ ಫ್ರೀ ಫೈರ್ ಆ್ಯಪು, ಫ್ರೀ ಫೈರ್ ಗೇಮ್ ಆಡ್ತಿರಲ್ವಾ, ಫ್ರೀ ಫೈರ್ ಗೇಮು ಮತ್ತು ಫ್ಯಾನ್ ಪೇ ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಇದೆ ಅಂತ ಕೇಳಿದೆ. ಎಷ್ಟು ಕ್ಲಾಸ್ ರೂಮ್ಸ್ ಇದೆ ಅಂತ ಕೇಳಿದೆ. ಈಸ್ ಜಸ್ಟ್ 12 years old, ಮೇ ಬಿ 6th or 7th standard. 5-6 ಸೆಕ್ಷನ್ ಇದೆ ಅಂತಂದ. ನಿಮ್ಮ ಸೆಕ್ಷನಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಕೇಳಿದೆ. ಸುಮಾರು 30 ಜನ ಇದ್ದಾರೆ ಅಂತಂದ್ರೆ ಈ 30 ಜನದಲ್ಲಿ ಎಷ್ಟು ಜನ ಈ ಗೇಮ್ ಆಡ್ತಾರೆ ಅಂತ ಕೇಳಿದೆ. 28 ಜನ ಆಡ್ತಾರೆ. Out of 30 people, 28 people are playing this. And it's a paid app. A Google reduction code purchase ಮಾಡ್ತಾರೆ. They are very smart now. They are very, very smart. Even 2 ವರ್ಷಕ್ಕೆ ಮೊದಲು ವಾಟ್ಸ್ಆಪ್ ನೋಡ್ತೀವಿ ಇವಾಗ. Imagine 40,000 rupees ಒಬ್ಬ ವ್ಯಕ್ತಿ ಕಳ್ಕೊಂಡ ಅಂದ್ರೆ ಮೇಜರ್ ಸಿಟೀಸ್ ಇನ್ ದ ಕಂಟ್ರಿ, ಮೇಜರ್ ಸಿಟೀಸ್ ಅಲ್ಲಿ ಮಿನಿಮಮ್ 1 ಕೋಟಿ ಜನ ಇದ್ದಾರೆ. ಆತರ ಬರೇ 1,000 ಜನಕ್ಕೆ ಆತರ ಮೋಸ ಆಗಿದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ದ ಪರ್ಸನ್ ಹ್ಯಾಸ್ ಫೂಲ್ಡ್. ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಕಳಿಸಿ ಇವನ ಫ್ಯಾನ್ ಪೇ ಅಕೌಂಟ್ ಇಂದ ಹಣ ತಗೊಂಡಿದ್ದಾರಲ್ಲ, ದಟ್ ಸೈಬರ್ ಕ್ರಿಮಿನಲ್. ಈವನ್ ಇಫ್ ಹಿ ಹ್ಯಾಸ್ ಡನ್ ಓನ್ಲಿ ಫಾರ್ 1,000 ಪೀಪಲ್, ಎಷ್ಟಾಯ್ತು? 40,000 ಒಬ್ಬರಿಗಾಗಿದೆ. 1,000 ಬರೇ 1,000 ಜನ ತಿಳ್ಕೊಳ್ಳೋಣ. ಸಿಟೀಸ್ ಅಲ್ಲಿ 1 ಕೋಟಿ ಜನ ಇದ್ದಾರೆ. ಎಷ್ಟಾಯ್ತು? It becomes 4 crores. It becomes 4 crores. So what is the awareness you can create here? Parents ಯಾವ ತರ ಹುಷಾರಾಗಿರ್ಬೋದು. ಫ್ಯಾನ್ ಪೇ ಅಕೌಂಟ್ ಸಾಮಾನ್ಯವಾಗಿ many of the kids use. ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಅಕೌಂಟ್ ಹೋದ್ರೆ every day or once in a while you have to check your bank accounts. ಬ್ಯಾಂಕ್ ಅಕೌಂಟ್ ಇಂದ ಅಮೌಂಟ್ ಹೋಗ್ತಾ ಇದೆ ಅಂದ್ರೆ ಎಲ್ಡರ್ಸ್, ಎಸ್ಪೆಷಲಿ ಸೀನಿಯರ್ ಸಿಟಿಜನ್ಸ್, you have to check your bank accounts. VPN, how many people have heard? VPN, how many people have heard? Virtual private networks ಅಂತಾರೆ. Small kids are using. 9th standard kids, 10th standard kids, high school kids are using. VPN ಏನಕ್ಕೆ ಯೂಸ್ ಮಾಡ್ತಾರೆ? VPN ಏನಕ್ಕೆ ಯೂಸ್ ಮಾಡ್ತಾರೆ? If any app, all the apps cannot be installed in India. ಇಂಡಿಯಾದಲ್ಲಿ ಪ್ರತಿ ರಾಷ್ಟ್ರದಲ್ಲಿ ಪರ್ಮಿಷನ್ ಇರುತ್ತೆ. ಎಲ್ಲ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಕ್ಕೆ ಆಗಲ್ಲ, ಅಲೋ ಮಾಡೋದಿಲ್ಲ. All apps are not available in India. Google Play Store ಅಲ್ಲಿ ಅದು ಯೂಟ್ಯೂಬ್ ಅಲ್ಲಿ ನೋಡಿ ಕೆಲವು ಚಾನೆಲ್ಸ್ ಓಪನ್ ಆಗಲ್ಲ.
standard kids, they use VPNs, virtual private networks. ಅದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಯೂಸ್ ಮಾಡ್ತಾರೆ. ಅಂಥದ್ರಲ್ಲಿ VPNs ಆರ್ ಯೂಸಿಂಗ್ ಬೇಸಿಕ್ ಲೆವೆಲ್ ಕಿಡ್ಸ್. ಆಫೀಸ್ಗೆ ಲಾಗಿನ್ ಆಗಬೇಕು ಅಂದ್ರೆ VPNs ಎಲ್ಲ ಯೂಸ್ ಮಾಡ್ತಾರೆ. ಮನೆಯಿಂದ ವರ್ಕ್ ಮಾಡ್ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಆಪ್ಷನಲ್ಲಿ VPNs ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂದ್ರೆ so that they can download the apps and install the apps which are not available. ಕೆಲವು ಆಪ್ಸ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋಕ್ಕೆ ಆಗಲ್ಲ ಇಂಡಿಯಾದಲ್ಲಿ. ಆ ಆಪ್ಸ್ ನ ಯೂಸ್ ಮಾಡೋದಕ್ಕೆ VPN ಯೂಸ್ ಮಾಡಿ ಆ ಆಪ್ಸ್ ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ತಾರೆ ಕಿಡ್ಸ್. ಆ ಆಪ್ಸ್ ನ ಹೈಡ್ ಮಾಡಬಹುದು. ಸಮ್ ಆಫ್ ದ ಆಪ್ಸ್ ಆರ್ ಇನ್ಸ್ಟಾಲ್ಡ್. ನಿಮ್ಮ ಫ್ಯಾಮಿಲಿ ಫ್ರೀ ಫೈರ್ ಒಂದು ಗೇಮ್ ಹೇಳ್ತಾರೆ. ನಿಮ್ಮ ಹುಡುಗನ ಮೊಬೈಲ್ ಇದೆ, ಹುಡುಗನ ಅಕೌಂಟಲ್ಲಿ ಫ್ಯಾಮಿಲಿ ಇದೆ. ಹುಡುಗನ ಮೊಬೈಲ್ ನೀವು ನೋಡಿದಾಗ ಆ್ಯಪ್ ಇರೋದೇ ಇಲ್ಲ ಅಲ್ಲಿ. ಸ್ಕ್ರೀನಲ್ಲಿ ನೋಡಿದಾಗ ಆ್ಯಪೇ ಇರಲ್ಲ ಅಲ್ಲಿ. ವಿಚ್ ಆ್ಯಪ್ ದೇ ಆರ್ ಯೂಸಿಂಗ್? ಫ್ರೀ ಫೈರ್ ಅಂತ ನಾವು ಹೇಳ್ತೀವಿ. ಆ ಗೇಮ್ ಆ್ಯಪ್ ಸ್ಕ್ರೀನಲ್ಲಿ ಎಲ್ಲೂ ಇಲ್ಲ. ಎಲ್ಲೂ ಇತ್ತು ಹಿಡನ್ ಆ್ಯಪ್ನ ಹೈಡ್ ಮಾಡ್ಬೋದು. ಹೈಡ್ ಮಾಡಿ ಯೂಸ್ ಮಾಡ್ತಾರೆ. ಕಿಡ್ಸ್ ಆರ್ ಸೋ ಸ್ಮಾರ್ಟ್. ನೀವು ಎಷ್ಟು ಜನ ಆಡ್ತಿದ್ರಪ್ಪ ಗೇಮ್ ಅಂದ್ರೆ 30 ಜನಕ್ಕೆ 28 ಜನ ಆಡ್ತಾ ಇದ್ದೀವಿ. ಒಂದು ಸ್ಕೂಲಲ್ಲಿ ಒಂದು ಕ್ಲಾಸಲ್ಲಿ ಟೆಲಿಂಗ್ ಒಂದು ಸಿಟಿಲಿ ಎಷ್ಟು ಸ್ಕೂಲ್ಸ್ ಇರುತ್ತೆ, ಎಷ್ಟು ಕ್ಲಾಸಸ್ ಇರುತ್ತೆ. ಅಂಡ್ ನಾಟ್ ಓನ್ಲಿ ದಟ್, ದ ಸೈಕಾಲಜಿಕಲ್ ಇಂಪ್ಯಾಕ್ಟ್ ದಟ್ ಕಿಡ್ಸ್ ಸಫರ್ಸ್. ಇದು ಗೊತ್ತಾಯ್ತು. ಅಜ್ಜಿ ಬೈದ್ರು, ಅಮ್ಮ ಬೈದ್ರು, ಅಪ್ಪ ಬೈದ್ರು, ಅಂಕಲ್ ಬೈದ್ರು. ವಾಟ್ ಇಸ್ ದ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆಫ್ ಅ ಕಿಡ್? ಆ ಹುಡುಗನ ಮೇಲೆ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಏನಾಗುತ್ತೆ? ಸೊ ಇದ್ರ ಬಗ್ಗೆ all of us should keep discussing, should share our thoughts and think about solutions. ಸಮಸ್ಯೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ರಸ್ತೆಯಲ್ಲಿ ನಿಂತ್ಕೊಂಡು 4 ಜನ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ಸರ್ಕಾರ ಸರಿಯಿಲ್ಲ, ಹಿಂಗೆ ಸರಿಯಿಲ್ಲ. ಇಟ್ ಈಸ್ ವೆರಿ ಈಸಿ. ಕಮ್ ಅಪ್ ವಿತ್ ಸೊಲ್ಯೂಷನ್ಸ್. ಐಡೆಂಟಿಫೈಂಗ್ ದ ಪ್ರಾಬ್ಲಮ್ಸ್ ಇಸ್ ನಾಟ್ ಇನಫ್. Please come up with solutions. ಇನ್ನೊಂದು EFS, ಕೇಸ್ ಆಫ್ EFS. ಸೋಮವಾರ ಬೆಳಿಗ್ಗೆ ಭಾನುವಾರ ಎಲ್ಲೋ ಪಾರ್ಟಿಗೆ ಹೋಗಿದ್ರಲ್ಲ, ಸ್ಟೋರಿ ಹೇಳ್ತಾರೆ. ಭಾನುವಾರ ಎಲ್ಲೋ ಪಾರ್ಟಿಗೆ ಹೋಗಿದ್ರು, ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದರು. ಸೋಮವಾರ ಬೆಳಿಗ್ಗೆ ಸೂರ್ಯೋದಯ ಆಯಿತು. 6 ಗಂಟೆ, ಹೆಚ್ಚು 5:30, 6 ಗಂಟೆ. ಸರ್, KYC ನಿಮಗೆ ಕಾಲ್ ಮಾಡ್ತಾ ಇದ್ದೀವಿ, ನಿಮಗೆ OTP ಬಂದಿರುತ್ತೆ, ಆಧಾರ್ ನಂಬರ್ ಅದೆಲ್ಲ ಹೇಳಿ. ಶನಿವಾರ ನಾನು ಬ್ಯಾಂಕ್ ಹೋಗಿದ್ದೆ. ಯಾರು ಅವರು ವ್ಯಕ್ತಿ, ದಟ್ ಪರ್ಟಿಕ್ಯುಲರ್ ಪರ್ಸನ್ ಶನಿವಾರ ಬ್ಯಾಂಕ್ ಹೋಗಿದ್ರು. ಮೋಸ್ಟ್ಲಿ KYC ಅದಕ್ಕೆ ಕಾಲ್ ಮಾಡಿದ್ದಾರೆ. ಕಾಲ್ ಬಂತು, ಸರ್ OTP ಹೇಳ್ತೀರಾ? ಹೇಳಿದ್ರು. ಬ್ಯಾಂಕ್ ಅಕೌಂಟ್ ನೋಡಿದ್ರೆ 25,000 ಹೋಯ್ತು. ಸರಿ, ಇವರು ಫಾದರ್. ಆ ಮನೆಯಲ್ಲಿ ಇವರು ಯಾರು? ಫಾದರ್. ಹಿಂಗಾಗ್ಬೇಕಾ? ಲೇ, ನಿಮ್ಮ ಅಪ್ಪ ಬುದ್ಧಿ ಇಲ್ಲ ಕಣೋ. ಅವರಮ್ಮ ಮಗ ಮಿಡ್ಲ್ ಏಜ್ ಪರ್ಸನ್, ಆರ್ ಮೇ ಬಿ 25-30 years old ಪರ್ಸನ್. ನಿಮ್ಮ ಅಪ್ಪ ಬುದ್ಧಿ ಇಲ್ಲ ಕಣೋ, ಹೇಳೋ ಒಂದು ಸ್ವಲ್ಪ. ಸುಮ್ಮನೆ OTP ಯಾರಾದ್ರೂ ಕೊಡ್ತಾರೇನೋ? ಫಸ್ಟ್ ಆಫ್ ಆಲ್ ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಆದರೂ ಸಿಕ್ಕಿದ ಚಾನ್ಸ್ ಬೈತಾ ಇದ್ದಾರೆ. ಸರಿ, ಮಗ ಹೊರಗಡೆ ಹೋದ್ರು ಸೋಮವಾರ ಬೆಳಗ್ಗೆ ಹೀಗಾಗಿತ್ತಲ್ಲ. ಸರಿ, ಅಪ್ಪಟ್ಟು ಅವ್ರು ಬೈದ್ರು. ಆ ಟೆನ್ಷನ್ 25,000 ಬೆಳಗ್ಗೆ ಹೋಯ್ತು ಅಂತ ಮಧ್ಯಾಹ್ನ ಹೊರಗಡೆ ಹೋದ್ರು. ಯಾವ್ದು ಕೊರಿಯರ್ ಬರಬೇಕಿತ್ತು. ಕೊರಿಯರ್ ಸ್ಕ್ಯಾಮ್ಸ್ ಆರ್ ಗೋಯಿಂಗ್ ಆನ್ ಲಾಟ್. ಕೊರಿಯರ್ ಸ್ಕ್ಯಾಮ್ಸ್ 2 crores, 3 crores, 5 crores ಯಾವ್ದು ಕೊರಿಯರ್ ಬಂದಿದೆ. ಸರಿ, ಕೊರಿಯರ್ ಸರ್ ನಿಮ್ಮದು ನಿಮ್ಮ ಇದಕ್ಕೆ ಒಂದು ನಂಬರ್ ಕಳಿಸಿದೆ, ಆ ನಂಬರ್ಗೆ ಒಂದು ಡಯಲ್ ಮಾಡ್ತೀರಾ? ಯಾವ್ದು ಕೊರಿಯರ್ ಬಂದಿದೆ ಸರ್. ಅವ್ರಿಗೆ ಯಾವ್ದೋ ಬೇರೆ ಯಾವ್ದೋ ಕೊರಿಯರ್ ಬುಕ್ ಮಾಡಿದ್ರು. ಮಗ ಯಾರು ಇವರು
ಮಗ ಅಪ್ಪ ಮನೇಲಿದ್ದಾರೆ, ಅಪ್ಪ ಬೆಳಗ್ಗೆ 25,000 ಕಟ್ಕೊಂಡಿದ್ದಾರೆ, ಮಗ ಹೊರಗಡೆ ಹೋಗಿದ್ದಾರೆ, ಕೊರಿಯರ್ ಬಂದಿದೆ, ಕೊರಿಯರ್ ಡೈಲ್ ಮಾಡಿದ್ದಾರೆ *21 ಯಾವ್ದು ನಂಬರ್, ಅದಾದ್ಮೇಲೆ ಫೋನ್ ನಂಬರ್, ಯಾವ್ದೋ ನಂಬರ್ ಇದೆ *21 ಆದ್ಮೇಲೆ ಯಾವ್ದೋ ಫೋನ್ ನಂಬರ್ ಇದೆ, *21 ಆದ್ಮೇಲೆ ಯಾವ್ದೋ ನಂಬರ್ ಇದೆ, ಫುಲ್ ನಂಬರ್ ಇದೆ, 20 ನಂಬರ್ ಇದೆ, ಡೈಲ್ ಮಾಡೋದು. ಸರಿ ಆಯ್ತು, ಅರ್ಧ ಗಂಟೆ ಆಯ್ತು, ಮುಕ್ಕಾಲು ಗಂಟೆ ಆಯ್ತು, ಅರ್ಧ ಗಂಟೆ ಆಯ್ತು, ಮುಕ್ಕಾಲು ಗಂಟೆ ಆಯ್ತು, 1 ಅವರ್ ಆಯ್ತು, 2 ಅವರ್ಸ್ ಆಯ್ತು, 3 ಅವರ್ಸ್ ಆಯ್ತು, ಯಾವ್ದು ಫೋನೇ ಇಲ್ಲ. ನಾರ್ಮಲ್ ಆಗಿ ಇವ್ರು ಬಿಸ್ನೆಸ್ ಪರ್ಸನ್, ಇವ್ರು ಫೋನ್ ಬರಬೇಕು ಇಲ್ಲ ಫೋನ್ ಹೋಗ್ಬೇಕು, ಆಮೇಲೆ ಫೋನ್ ಬರ್ತಾ ಇಲ್ಲ, ಏನಾಗ್ತಾ ಇಲ್ಲ, ಫೋನ್ ಬರ್ತಾ ಇಲ್ಲ, ಹೋಗ್ತಾ ಇಲ್ಲ, ಫೋನ್ ಬರ್ತಾ ಇಲ್ಲ. ಆಮೇಲೆ ಸಾಯಂಕಾಲ ಅಷ್ಟೊತ್ತಿಗೆ ಇನ್ಯಾರೋ ಫೋನ್ ಮಾಡೋದು, ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ. ಏನ್ ಫೋನ್ ಬರ್ತಾ ಇದೆ? ಅಲ್ಲಪ್ಪ ನಿಮ್ಗೇನೋ 50,000 ಬೇಕಂತೆ. ವಾಟ್ ಹ್ಯಾಪನ್? 1,000 ಜನಕ್ಕೆ ಹೋಗಿದೆ ಮೆಸೇಜ್. ಇವರು ಮಗ ಅಪ್ಪ 25,000 ಕೊಟ್ಬಿಟ್ಟಿದ್ರು ಬೆಳಗ್ಗೆ, ಮಗ 50,000 ಅದೇನು ಬರ್ತಾನೆ ಇದೆ ಫೋನು. ಈಸ್ ಅ ಪಾರ್ಟ್ ಆಫ್ ವಾಟ್ಸ್ಆಪ್ ಗ್ರೂಪ್. ಆ ವಾಟ್ಸ್ಆಪ್ ಗ್ರೂಪ್ಗೆ ಅವರು ಮೆಸೇಜ್ ಹಾಕ್ಬಿಟ್ಟಿದ್ದಾರೆ, ಯಾರೋ ಕೊರಿಯರ್ ಪರ್ಸನ್. ಎಷ್ಟು ಜನಕ್ಕೆ? 1,000 ಜನಕ್ಕೆ ಮೆಸೇಜ್ ಹೋಗಿದೆ, ಕಾಲ್ ಹೋಗಿದೆ, ಮೆಸೇಜ್ ಅಲ್ಲ ಕಾಲ್ ಹೋಗಿದೆ, ಮೆಸೇಜ್ ಹೋಗಿದೆ, ಕಾಲ್ ಹೋಗಿದೆ, ಮೆಸೇಜ್ ಪ್ಲೀಸ್ ಪೇ 50,000, ಪ್ಲೀಸ್ ಪೇ 50,000. ಈಸ್ ಅ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್, ಈಸ್ ಅ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್. 50,000 ನೀನ್ ಯಾಕಪ್ಪ ಕೇಳ್ತೀಯಾ? ಅಜ್ವರ ಬಿಸ್ನೆಸ್ 50,000 ನಿಮ್ಗೆ ಏನು ಗೊತ್ತಪ್ಪ, ನನಗೆ 50,000 ಕೇಳ್ತಿದ್ಯಲ್ಲ ಅಂತ. 1,000 ಜನಕ್ಕೆ 50,000 ಹೋಗಿದೆ ರಿಕ್ವೆಸ್ಟ್. Suppose, let us assume, because of the goodwill, because of the friendly relationship, a customer ಅವರಿಗೆ ಪೇ ಮಾಡಿದ್ರೆ 1,000 into 50,000 ಎಷ್ಟಾಗೋದು? 5 CR. 1,000 into 50,000 5 CR ಆಗುತ್ತೆ, ಅದು ಜಾಸ್ತಿ ಆಗುತ್ತಾ? 50,000 is 4 zeros, 1,000 is 3 zeros, 5 CR, right. ಎಲ್ಲರೂ ಪೇ ಮಾಡಿದ್ರೆ 5 CR. ರೀಸೆಂಟ್ಲಿ ಇವರು ಆಕ್ಟರ್ ಉಪೇಂದ್ರ ಅವ್ರ ಹೆಂಡತಿಗೂ ಬಂದಿತ್ತು ಕಾಲ್, ಅಂಡ್ ಹಸ್ ಲಾಸ್ಟ್ ಮನಿ. ಟಿವಿಲೆಲ್ಲ ನೀವು ನೋಡಬಹುದು, ಯೂಟ್ಯೂಬ್ ಟಿವಿಲೆಲ್ಲ ನೋಡಬಹುದು. ಇಲ್ಲಿ ಏನಾಯಿತು? ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್? ಇಲ್ಲಿ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್? ಎನಿಬಡಿ? ಏನಾಗಿರ್ಬೋದು? Normally, the cyber criminals will not hack the phone. They will hack the person who is using the phone. Cyber criminals, so most of the cases, phone hack ಮಾಡಲ್ಲ, phone ಯಾರು ಯೂಸ್ ಮಾಡ್ತಾರಲ್ಲ ಆ ಪರ್ಸನ್ they will hack. How? ಇವಾಗ ಇಲ್ಲಿ let us see the things that have happened. ಅವರು ಮಗ ಮನೆಯಿಂದ ಬಿಸ್ನೆಸ್ಗೆ ಹೋದ್ರು, ಯಾವುದೋ ಒಂದು ಫೋನ್ ಕಾಲ್ ಬಂತು, ಕೊರಿಯರ್ ಬಂದಿದೆ. ಬಿಸ್ನೆಸ್ ಅಲ್ಲಿ ಕೊರಿಯರ್ ಬರೋದೆಲ್ಲ ಸಾಮಾನ್ಯ. ಕೊರಿಯರ್ ಬಂದಿದೆ, ಅವ್ರು ಏನ್ ಮಾಡಿದ್ರು? ನೆಕ್ಸ್ಟ್ ಯಾವುದೋ ನಂಬರ್ ಡಯಲ್ ಮಾಡಿದ್ರು, *21 ಮತ್ತೆ ಫಾಲೋಡ್ ಬೈ ಫೋನ್ ನಂಬರ್, ರೈಟ್? ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್? ಇಟ್ ರಿಸಲ್ಟೆಡ್ ಇನ್ ಕಾಲ್ ಫಾರ್ವರ್ಡಿಂಗ್. ಕಾಲ್ ಫಾರ್ವರ್ಡಿಂಗ್ ಆದಾಗ ಏನಾಯ್ತು? ಆ ನಂಬರ್ ಬರೋ ಕಾಲ್ಸ್ ಎಲ್ಲ ಬೇರೆ ನಂಬರ್ ಹೋಗ್ತಾ ಇದೆ, ಡೈವರ್ಟ್ ಆಗೋಯ್ತು. ಅವ್ರ ಹತ್ರ ಅವರೆಲ್ಲ ಮಾತಾಡ್ಕೊಂಡು ವಾಟ್ಸ್ಆಪ್ಗೆ ಗ್ರೂಪ್ಗೆ ಇದಾಗಿ ಮೆಸೇಜ್ ಹಾಕಿದ್ದಾರೆ, ವಾಟ್ಸ್ಆಪ್ ಗ್ರೂಪ್ಗೆ ಮೆಸೇಜ್ ಹಾಕಿದ್ದಾರೆ, ಪ್ಲೀಸ್ ಪೇ 50,000, 50,000, ಪ್ಲೀಸ್ ಪೇ 50,000, ಪ್ಲೀಸ್ ಪೇ 50,000. 1,000 ಜನಕ್ಕೆ ಮೆಸೇಜ್ ಹೋಗಿದೆ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಹಿಯರ್? ಕಾಲ್ ಫಾರ್ವರ್ಡಿಂಗ್ ಹ್ಯಾಪನ್. ಸೊ ಯಾವುದೇ ಕೊರಿಯರ್ ಪರ್ಸನ್ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ ಫೋನ್ ಮಾಡಿ ಈ ನಂಬರ್ಗೆ ನೀವು ಡಯಲ್ ಮಾಡಬೇಡಿ. ನೋ ಕೊರಿಯರ್ ಪರ್ಸನ್ ವಿಲ್ ಟೆಲ್, ವೆದರ್ ಇಟ್ ಇಸ್ ಬ್ಲೂ ಡಾಟ್, ವೆದರ್ ಇಟ್ ಇಸ್ DTDC, ವೆದರ್ ಇಟ್ ಇಸ್ ಎನಿ ಸ್ಮಾಲ್ ಕೊರಿಯರ್ ಆರ್ ಬಿಗ್ ಕೊರಿಯರ್. ಮನೆಗೆ ನಿಮಗೆ ಕೊರಿಯರ್ ತಂದು ಕೊಡ್ತಾರೆ, ಆ ಡೆಲಿವರಿ ಬಾಯ್ ಮುಂದೆ ಬರ್ತಾನೆ ಇನ್ ಪರ್ಸನ್. ಅಕಸ್ಮಾತ್ ಬ್ಲೂ ಡಾಟ್
beware of call forwarding options. Delhi, lots of doctors have lost the money with call forwarding. ಇಲ್ಲಿ ಅಪ್ಪ ಬೆಳಗ್ಗೆ 25,000 ಕೊಟ್ಕೊಂಡ್ರು, ಮಗ ಯಾರೋ ತಿಳಿದ ಕೊಟ್ಬಿಟ್ಟಿದ್ದಾರೆ, ಕೇಳಿ 1 ಲಕ್ಷ ಹೋಗಿದೆ. ಬೆಳಗ್ಗೆ ಅಪ್ಪನ ಬೈದಿದ್ದ ಮಗ, ಮನೆಗೆ ಬಂದ, ಮಗ 1 ಲಕ್ಷ ಕಟ್ಕೊಟ್ಟಿದ್ದಾನೆ. ಕೊರಿಯರ್ ಅಂತ ಹೇಳಿ ಮಧ್ಯಾಹ್ನ ಕ್ಯಾರೆಟ್ ಇಲ್ಲ, ಮನೆಯಿಂದ ಕ್ಯಾರೆಟ್ ಮೀಲ್ಸ್ ಇಲ್ಲ, ರಾತ್ರಿ ಪ್ಲೇಟ್ ಮೀಲ್ಸು ಇಲ್ಲ. ಯಾಕೆಂದ್ರೆ ಮನೆಯಲ್ಲಿ ಅಮ್ಮ ಹೆಂಡತಿ ಎಲ್ಲ ಹೇಳಿದ್ರು, ನಾನು ಮೂಡಿಲ್ಲ, ನಾನು ಅಡುಗೆ ಮಾಡಿಲ್ಲ, ಬೇಕಾದ್ರೆ ಮಾಡ್ಕೊಂಡು ತಿನ್ನಿ. ಒಂದು ಹಣ ಕಳ್ಕೊಂಡ, ಮನಃಶಾಂತಿ ಕಳ್ಕೊಂಡ, ರಾತ್ರಿ ಊಟನೂ ಇಲ್ಲ, ರಾತ್ರಿ 11 ಗಂಟೆಯಲ್ಲಿ ಯಾವ ಹೋಟೆಲ್ ಓಪನ್ ಇರುತ್ತೆ. ದಿಸ್ ಇಸ್ ಎ ಕೇಸ್ ಆಫ್ EFS, ಏಕಾದಶಿ ಆಫ್ ಫಾದರ್ ಅಂಡ್ ಸನ್. ದಿಸ್ ಇಸ್ ಎ ಕೇಸ್ ಆಫ್ EFS, ಏಕಾದಶಿ ಆಫ್ ಫಾದರ್ ಅಂಡ್ ಸನ್. ಏಕಾದಶಿ ಏನಕ್ಕೆ? ಏಕಾದಶಿ ಅಂದ್ರೆ ಸಾಮಾನ್ಯವಾಗಿ ನಾವು ಸುಬ್ಬಮ್ಮನವರ ಏಕಾದಶಿ ಕೇಳಿದ್ವಿ, ಎಲ್ಲೋ ಸ್ವಲ್ಪ ತಿಂತಾಳ ಅಷ್ಟೇ, ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಉಪ್ಪಿಟ್ಟು ಇಲ್ಲ, ಅವಲಕ್ಕಿ ಇಲ್ಲ, ಪಾಯಸ ಇಲ್ಲ, ದಿನ ಊಟ ಇಲ್ಲ, ಹಣ ಇಲ್ಲ, ಮನಶಾಂತಿ ಇಲ್ಲ, ಸೈಕಾಲಜಿಕಲ್ ಇಶ್ಯೂಸ್. ಕೇಸ್ ಆಫ್ PP ಅಂತ ಹೇಳಿದ್ರಲ್ಲ, ಅಜ್ಜಿ ಮೊಮ್ಮಗ ಕೇಸು, ಅಜ್ಜಿ ಮೊಮ್ಮಗ ಮಗ, ಕೇಸ್ ಆಫ್ PP ಅಂತ ಹೇಳಿದ್ರಲ್ಲ. ವಾಟ್ ಇಸ್ ದಟ್ PP? ಫೋನ್ ಪೇ, ಫ್ಯಾನ್ ಪೇ ಪೇ ಮಾಡಿದ್ದಾರೆ, ಕಳ್ಕೊಂಡಿದ್ದಾರೆ. ಇಟ್ಸ್ ಎ ಕೇಸ್ ಆಫ್ PP. ಪೇ ಮಾಡಿ ಪಂಗನಾಮ ಇಟ್ಕೊಂಡಾಗ ಆಯ್ತಲ್ಲಪ್ಪ, ಪೇ ಮಾಡಿ ಪಂಗನಾಮ ಇಟ್ಕೊಂಡಾಗ ಆಯ್ತಲ್ಲಪ್ಪ, ಅದು ಅಜ್ಜಿ ಮೊಮ್ಮಗ ಕೇಸು. ಇದು EFS, ಏಕಾದಶಿ ಆಫ್ ಫಾದರ್ ಅಂಡ್ ಸನ್. ಗುಡ್. ಇನ್ನೊಂದು ಕೇಸ್ ಆಫ್ KV. ಕೇಸ್ ಆಫ್ KV. A person is a MP. Person is a MP or MLA. A person is a MP or MLA. Telegram ಸಾಮಾನ್ಯವಾಗಿ ಎಷ್ಟೋ ಜನ ಯೂಸ್ ಮಾಡ್ತಿದ್ದಾರೆ ಈಗ ಇಂಡಿಯಾದಲ್ಲಿ. ಐ ಥಿಂಕ್ ಕ್ರೋರ್ಸ್ ಆಫ್ ಪೀಪಲ್ ಆರ್ ಯೂಸಿಂಗ್. ಆಲ್ಟರ್ನೇಟಿವ್ ವಾಟ್ಸ್ಆಪ್, ಟೆಲಿಗ್ರಾಮ್ ಯೂಸ್ ಮಾಡ್ತಾರೆ. ಅರ್ಥ ಹೊಸದಾಗಿ ಬಂದಿದೆ ಟೆಲಿಗ್ರಾಮ್. Lots of issues have happened. I am talking about a real case. I don't want to name the person. Person is a MP, MLA. Telegram use ಮಾಡ್ತಾರೆ. ಎಷ್ಟೋ ಜನ ಕಸ್ಟಮರ್ಸ್, ಎಷ್ಟೋ ಜನ ತಿಳಿದಿರೋರಿಗೆ, MP ಗೆ ತಿಳಿದಿರೋರಿಗೆ ಅಥವಾ MLA ಗೆ ತಿಳಿದಿರೋರಿಗೆ ಫೋನ್ ಕಾಲ್ಸ್ ಹೋಯ್ತು. 5 ಲಕ್ಷ ಕೊಡಿ, 10 ಲಕ್ಷ ಕೊಡಿ. I am talking about a real case. 5 lakhs ಕೊಡಿ, 10 lakhs ಕೊಡಿ. ಸಮ್ ಜ್ಯುವೆಲರಿ ಮರ್ಚೆಂಟ್ಸ್ ಅವರು ಇವರು ಎಷ್ಟೋ ಜನ ಕಾಲ್ಸ್ ಹೋಗಿದೆ. ಟೆಲಿಗ್ರಾಮ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಡಿಫರೆನ್ಸ್ ಏನು? ವಾಟ್ಸ್ಆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಫ್ ಯು ಹ್ಯಾವ್ ಸೇವ್ ದ ನಂಬರ್, ನೀವು ನಂಬರ್ ಸೇವ್ ಮಾಡ್ಕೊಂಡಿದ್ರೆ ನೇಮ್ ಡಿಸ್ಪ್ಲೇ ಬರುತ್ತೆ. ನಂಬರ್ ಸೇವ್ ಮಾಡಿಲ್ಲ ಅಂದ್ರೆ ನಂಬರ್ ಮಾತ್ರ ಡಿಸ್ಪ್ಲೇ ಬರುತ್ತೆ. ಕಾಂಟ್ಯಾಕ್ಟ್ ಸೇವ್ ಮಾಡಿಲ್ಲ ಅಂದ್ರೆ ನಂಬರ್ ಡಿಸ್ಪ್ಲೇ ಬರುತ್ತೆ. ಕಾಂಟ್ಯಾಕ್ಟ್ ಸೇವ್ ಮಾಡಿದ್ರೆ ಯಾರ ಹೆಸರು ಸೇವ್ ಮಾಡಿದ್ರೆ ಆ ಹೆಸರು ಬರುತ್ತೆ. ಇದು ವಾಟ್ಸ್ಆಪ್. ಟೆಲಿಗ್ರಾಮ್ ಅಲ್ಲಿ ಯು ಕ್ಯಾನ್ ಹೈಡ್ ದ ಮೊಬೈಲ್ ನಂಬರ್. ದ ಪರ್ಸನ್ ಯೂಸಿಂಗ್ ಟೆಲಿಗ್ರಾಮ್ ಕ್ಯಾನ್ ಹೈಡ್ ದ ಮೊಬೈಲ್ ನಂಬರ್. ಆ ಟೆಕ್ಸ್ಟ್ ಫೀಲ್ಡ್ ಇದೆಯಲ್ಲ, ಆ ಟೆಕ್ಸ್ಟ್ ಫೀಲ್ಡ್ ಅಲ್ಲಿ ಏನು ಹೆಸರು ಬೇಕಾದ್ರೂ ಟೈಪ್ ಮಾಡ್ಬೋದು. ಟೆಕ್ಸ್ಟ್ ಫೀಲ್ಡ್ ಅಲ್ಲಿ ಜಾರ್ಜ್ ಬುಷ್ ಅಂತ ಹೆಸರು ಬೇಕಾದ್ರೂ ಟೈಪ್ ಮಾಡ್ಬೋದು. ಯಾರ ಹೆಸರು ಬೇಕಾದ್ರೂ ಟೈಪ್ ಮಾಡ್ಬೋದು, ಯಾವ ನಂಬರ್ ಬೇಕಾದ್ರೂ ಟೈಪ್ ಮಾಡ್ಬೋದು. ಟೆಕ್ಸ್ಟ್ ಫೀಲ್ಡ್ ಅಲ್ಲಿ ಇವನ್ ನ್ಯೂಮರಿಕಲ್ ಕ್ಯಾನ್ ಬಿ ಎಂಟರ್ಡ್. ವಾಟ್ಸ್ಆಪ್ ಅಲ್ಲಿ ಟೆಲಿಗ್ರಾಮ್ ಡಿಫರೆನ್ಸ್ ಏನು? ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಸೇವ್ ಆಗಿದ್ರೆ ನೇಮ್ ಬರುತ್ತೆ, ಕಾಂಟ್ಯಾಕ್ಟ್ ಸೇವ್ ಆಗಿಲ್ಲ ಅಂದ್ರೆ ನಂಬರ್ ಡಿಸ್ಪ್ಲೇ ಬರುತ್ತೆ. ಟೆಲಿಗ್ರಾಮ್ ಅಲ್ಲಿ ನಂಬರ್ ಕ್ಯಾನ್ ಬಿ ಹಿಡನ್. ಟೆಕ್ಸ್ಟ್ ಫೀಲ್ಡ್ ಅಲ್ಲಿ ನೇಮ್ ಯಾವಾಗ ಬೇಕಾದ್ರೆ ಹಾಕ್ಬೋದು, ನಂಬರ್ ಫೀಲ್ಡ್ ಟೆಕ್ಸ್ಟ್ ಫೀಲ್ಡ್ ಅಲ್ಲಿ ನಂಬರ್ ಯಾವಾಗ ಬೇಕಾದ್ರೆ ಹಾಕ್ಬೋದು. ಕಾಲ್ ಬಂತು, ಎಷ್ಟೋ ಜನ ಜ್ಯುವೆಲರ್ ಶಾಪ್ಸ್ಗೆ, ಎಷ್ಟೋ ಜನ ಮರ್ಚೆಂಟ್ಸ್ಗೆ, ಎಷ್ಟೋ ಜನ ನೋನ್ ಪೀಪಲ್ಗೆ, known for that MP or MLA. He is an MP or MLA. ಕಾಲ್ ಹೋಯ್ತು, 5 lakhs ಕೊಡಿ, 10 ಲಕ್ಷ ಕೊಡಿ. ಯಾರ್ಯಾಕೆ ಯೋಚನೆ ಮಾಡ್ತಾರೆ? ನಮ್ಮ MP
ನಮ್ಮ MLA. Some people have actually paid. Some people actually paid. ಪೇನು ಮಾಡಿದ್ದಾರೆ. Then Telegram ಅಲ್ಲಿ then they approached. ಏನು ನಿಮಗೆ ಅವ್ರ ಸೆಕ್ರೆಟರಿ ಅವರು ಇರ್ತಾರಲ್ಲ, they approached. 5 lakhs 10 lakhs ಕೊಟ್ಟಿದ್ರಲ್ಲ, ಏನು what happened? ಇಲ್ಲ ನೀಡಿದೆ ಕಳಿಸಿ ಅಂತ ಕಾಲ್ ಬಂದಿದೆ. When they approached, actually nothing, no demand was there. There was absolutely no demand. Nobody asked. But ಯಾರು ಕೇಳಿದ್ರು, ಯಾರು ಇಸ್ಕೊಂಡ್ರು? 5 ಲಕ್ಷ 10 ಲಕ್ಷ ಹೋಗಿದೆ. People are actually paid. Telegram ಅಲ್ಲಿ ಟ್ರೇಸ್ ಮಾಡುವಾಗ the thing has gone to, the call has come from UK. ಎಲ್ಲಿದೆ? ಯುನೈಟೆಡ್ ಕಿಂಗ್ಡಮ್ ಇಂದ ಕಾಲ್ ಬಂದಿದೆ. It's a real case I'm talking, which happened to an MP or MLA. ನಮ್ಮ MLA ನಮ್ಮ MP ಇರ್ಬೋದು, to maintain a relationship they paid. Call has gone to UK, but our department, ನಮ್ಮ police department, it is one of the top class in the world as of now, under Narendra Modi government. It is one of the top class in the world. You might have heard about CIA, US, NSA, FBI. You have heard about Scotland Yard police. You have heard about many other countries' police. In India now, last 10 years, so many years, it has reached top class. But number of cases are huge. There are only 15,000 police stations in India. In India, there are 15,000 police stations. How many people are there in India? 145 ಕೋಟಿ ಜನ ಇದ್ದಾರೆ. Now, in our case, in this case, example which I was discussing, the call was traced to UK. UK ಇಂದ ಮತ್ತೆ ವಾಪಸ್ ಟ್ರೇಸ್ ಮಾಡಿದ್ರೆ ಇಂಡಿಯಾದಲ್ಲಿ ಗೋಪಾಲಕ್ಕೆ ಬಂದಿದೆ. India it has come to some other city. India it has come to some other district. Who has done? ಯಾರು ಮಾಡೋದು? ಒಬ್ಬ 21 ವರ್ಷದ ಯುವಕ, just 21 years old. They use proxies. ಇವೇನಾಗಿದೆ, they use proxy servers or VPNs. Proxy server ಏನಾಗುತ್ತೆ ಅಂದ್ರೆ ಆಕ್ಚುಲಿ ಕಾಲ್ ಮಾಡೋದ್ರಿಂದ ಇಂಡಿಯಾ ಒಂದು ಸಿಟಿಯಿಂದ, ಐ ಜಸ್ಟ್ ಗಿವಿಂಗ್ ಎ ನೇಮ್ ಅಷ್ಟೇ, ಒಂದು ಸಿಟಿ, ಇಂಡಿಯನ್ ಒಂದು ಸಿಟಿ ಒಂದು ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡೋದು. ಬಟ್ ಕಾಲ್ ರೂಟ್ ಆಗಿರೋದ್ರಿಂದ UK ಇಂದ ರೂಟ್ ಆಗಿದೆ. But our department, our criminal investigation technologies, we have artificial intelligence, we have big data, facial detection, best of the best in the world has come into India now. Best of the best. It takes time. But problem is, 7.5 lakh cases, 20,000 cases per day. Finally, the 21-year-old was traced. He was arrested. So, ಇಲ್ಲಿ ಏನು ಎಕ್ಸಿಕ್ಟ್ ಇರಬೇಕು? Many people use Telegram for stock markets reports, stock market news, all that. So, any VoIP call in Telegram, Skype or anything, do not answer that. VoIP call ಅಂದ್ರೇನು? Voice over Internet Protocol. VoIP, Voice over Internet Protocol. ಇವಾಗ ನಾರ್ಮಲ್ ಕಾಲಿಂಗ್ ಅಲ್ಲಿ ಏನಾಗುತ್ತೆ? ಮೊಬೈಲ್ ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಆಗುತ್ತೆ, ಏರ್ಟೆಲ್, CS, ಜಿಯೋ, ವೋಡಾಫೋನ್ ಯಾವುದೋ ಕನೆಕ್ಟ್ ಆಗುತ್ತೆ. ವೆರಸ್ ವಾಯ್ಸ್ ಅಲ್ಲಿ ಏನಾಗುತ್ತೆ, ಆಪ್ ಇಂದ ಆಪ್ಗೆ ಯು ಆರ್ ಕನೆಕ್ಟೆಡ್ ಥ್ರೂ ಇಂಟರ್ನೆಟ್. ಟೆಲಿಗ್ರಾಮ್ ಇಂದ ಟೆಲಿಗ್ರಾಮ್, ಯು ಡು ವಾಟ್ಸ್ಆಪ್ ಕಾಲ್, ಯು ಡು ಸ್ಕೈಪ್ ಕಾಲ್, ಸ್ಕೈಪ್ ಅಂತ ಕೇಳಿದ್ರಾ? ಸೊ ಸ್ಕೈಪ್ ಆಪ್ ಇಂದ ಸ್ಕೈಪ್ ಆಪ್ಗೆ, ವಾಟ್ಸ್ಆಪ್ ಇಂದ ವಾಟ್ಸ್ಆಪ್ಗೆ, when you make a call through internet, you have one device app ಇದೆ, ಇನ್ನೊಂದು device app ಇದೆ, call is connected through internet, that is voice over internet protocol. If you get VoIP call, Telegram, Facebook, WhatsApp, any VoIP call, Skype, be aware. ನಿಮಗೆ ತಿಳಿದಿರೋರು ಆದರೆ ರೆಗ್ಯುಲರ್ ಕಾಲ್ ಮಾಡ್ತಾರೆ, ನಿಮ್ಮ ರೆಗ್ಯುಲರ್ ಕಾಲಲ್ಲಿ ನಂಬರ್ ಡಿಸ್ಪ್ಲೇ ಬರುತ್ತೆ. ಈವನ್ ವಾಟ್ಸ್ಆಪ್ ಕಾಲನ್ನು ಕಾಂಟ್ಯಾಕ್ಟ್ ಸೇವ್ ಆಗಿದ್ರೆ ನೇಮ್ ಬರುತ್ತೆ, ಕಾಂಟ್ಯಾಕ್ಟ್ ಸೇವ್ ಆಗಿಲ್ಲ ಅಂದರೆ ನಂಬರ್ ಡಿಸ್ಪ್ಲೇ ಬರುತ್ತೆ ಯಾವುದಲ್ಲಿ, ವಾಟ್ಸಪ್ಪಲ್ಲಿ. ಸೊ ಇಟ್ ಇಸ್ ಕಂಪ್ಯಾರಿಟಿವ್ಲಿ ಓಕೆ. ಟೆಲಿಗ್ರಾಮಲ್ಲಿ, ಸ್ಕೈಪಲ್ಲಿ ನಂಬರ್ ಡಿಸ್ಪ್ಲೇ ಎಲ್ಲೂ ಬರಲ್ಲ. ಸೊ ಈ ಕೇಸಲ್ಲಿ ಎಲ್ಲಿ ಜಾಗರೂಕತೆ ವಹಿಸಬೇಕಾಗಿತ್ತು? ಯಾರು ಕಾಲ್ ರಿಸೀವ್ ಮಾಡೋದಲ್ಲ, ಟೆಲಿಗ್ರಾಮ್ ಕಾಲ್ಸ್, VoIP ಕಾಲ್ಸ್, do not answer, do not respond. Ask them to call on regular number so that ಯಾರಿಂದ ಕಾಲ್ ಬರ್ತಾ ಇದೆ ನಂಬರ್ ಗೊತ್ತಾಗುತ್ತೆ.
ಕಾಲಲ್ಲೂ ನಾವು ನಂಬರ್ ಸೇವ್ ಮಾಡಿಲ್ಲ ಅಂದ್ರೆ ನಂಬರ್ ಗೊತ್ತಾಗುತ್ತೆ. ಮೋಸ್ಟ್ ಆಫ್ ದ ಸೀನಿಯರ್ ಸಿಟಿಸನ್ಸ್ ವರ್ತಮಾನ್ ಸಿಒ ಚೀಟೆಡ್ ವಿತ್ 7 crores. 10 ಲಕ್ಷ 20 ಲಕ್ಷ. ಇವಾಗ ಮಾಮೂಲಿ ಫಿಸಿಕಲ್ ಕರೆನ್ಸಿಲಿ ಏನಾಗುತ್ತೆ, 500 ರೂಪಾಯಿ ಒಂದು ಡೂಪ್ಲಿಕೇಟ್ ನೋಟ್ ಬರ್ಬೋದು, 2000 ರೂಪಾಯಿ ಒಂದು ಡೂಪ್ಲಿಕೇಟ್ ನೋಟ್ ಬರ್ಬೋದು, 1000 ರೂಪಾಯಿ ಒಂದು ಡೂಪ್ಲಿಕೇಟ್ ನೋಟ್ ಬರ್ಬೋದು, 50 ರೂಪಾಯಿ 100 ರೂಪಾಯಿ ಲಾಸ್ ಆಗುತ್ತೆ. ವೆರಾಸ್ ಡಿಜಿಟಲ್ ಕರೆನ್ಸಿಲಿ, ಡಿಜಿಟಲ್ ಎಕಾನಮಿಲಿ 50 lakhs, 1 crore, 2 crores, ಕಾಮನ್ ಫಿಗರ್. ಅವ್ರು ಎಲ್ಲಿ ಕೂತಿರ್ತಾರೆ? They can be in Bangladesh, they can be in China, they can be in Pakistan, they can be in Vietnam, they can be in North Korea, most of the countries where victims are suffering, attacks are happening. But most of the 50 sala one police station case or ಎದುರುಗಡೆ ಹೊರಟವರು ಇನ್ನು ಡೆಪಾಸಿಟ್ ಹಣ ಕಳಿಸಿರೋದಕ್ಕೆ within 2 days it has got to Vietnam. So not that good people are not there. Very, very good people in all these countries. Whatever countries I named, very, very good people are there in all countries. But such people are there also who can ruin the entire world. Not only one country. New, Haryana, Mewar, Rajasthan, ಕೆಲವೆಲ್ಲ ನಾರ್ತ್ ಒಂದು ಬೆಲ್ಟ್ ಇದೆ. Jamtara, I think you have seen, heard about it. Jamtara. ATM masters ಅಂತಾರೆ. ಚಿಕ್ಕ ಹುಡುಗರು ದೇ ಟ್ರೈನ್, ದೇ ಡೋಂಟ್ ಗೋ ಟು ಸ್ಕೂಲ್ ಕಾಲೇಜ್ ಎಲ್ಲಿಗೂ ಹೋಗೋದಿಲ್ಲ ಅವರು. ATM ಮಾಸ್ಟರ್ಸ್, ದೇ ಕಾಲ್ ದೆಮ್ ಆಸ್ ATM ಮಾಸ್ಟರ್ಸ್. ಚಿಕ್ಕ ಹುಡುಗರನ್ನ ದೇ ವಿಲ್ ಟೀಚ್ ದೆಮ್ ಇಂಗ್ಲಿಷ್, ಹೈಫೈ ಇಂಗ್ಲಿಷ್ ಮಾತಾಡ್ತಾರೆ. ಏನು ಹೈಸ್ಕೂಲ್ ಕ್ರಾಸ್ನಲ್ಲಿ ದೇ ಟೀಚ್ ಇಂಗ್ಲಿಷ್. ಅವರು ಕಾಲ್ ಮಾಡೋದು, ಕಾಲ್ ಮಾಡಿಬಿಟ್ಟು OTP ಕೇಳೋದು, ಇಂಥದ್ದೆಲ್ಲ. ಇಟ್ ಇಸ್ ಕಾಲ್ಡ್ ಜಮ್ತಾರ. ಜಾರ್ಖಂಡ್ ಆ ಹೆಸರು ಕೇಳಿಲ್ಲ. ಜಾರ್ಖಂಡ್ ಅಲ್ಲಿ ರಿಮೋಟ್ ಪ್ಲೇಸ್, ಒಂದು ಹಳ್ಳಿ, ಅದು ಸುಮಾರು ಟವರ್ಸ್, ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಮೊಬೈಲ್ ಟವರ್ಸ್. ಇಫ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಮೊಬೈಲ್ ಟವರ್ಸ್ ಆರ್ ದೇರ್, ವಾಟ್ ಡಸ್ ಇಟ್ ಮೀನ್? ದಟ್ ಮೀನ್ಸ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಮೊಬೈಲ್ ಯೂಸರ್ಸ್ ಆರ್ ದೇರ್. ಮೊಬೈಲ್ ಯೂಸರ್ಸ್ ಈ ಹಳ್ಳಿ ಒಂದು ಹಳ್ಳಿ ಫಾರೆಸ್ಟ್, ಸುತ್ತ ಫಾರೆಸ್ಟು ಅಂಥದ್ದು ಏನು ಫೆಸಿಲಿಟೀಸ್ ಇಲ್ಲ. ಈ ಪ್ಲೇಸಲ್ಲಿ ಇಷ್ಟೊಂದು ಮೊಬೈಲ್ ಟವರ್ಸು, ಇಟ್ ಶುಡ್ ಬಿ ಎ ಕ್ವಶ್ಚನ್ ಮಾರ್ಕ್ ಫಾರ್ ಎವ್ರಿ ಒನ್. ಅಲ್ಲಿ ಫಾರೆಸ್ಟ್, ದೇ ಗೋ ಇನ್ಸೈಡ್ ದ ಫಾರೆಸ್ಟ್ ಅಲ್ಲಿ ದೇ ಯೂಸ್ ಲ್ಯಾಪ್ಟಾಪ್ಸ್, ದೇ ಯೂಸ್ ಮೊಬೈಲ್ ಫೋನ್ಸ್, ಮಲ್ಟಿಪಲ್ ಸಿಮ್ ಕಾರ್ಡ್ಸ್, ಮಲ್ಟಿಪಲ್ ಸಿಮ್ ನಂಬರ್ಸ್. ಹೈಸ್ಕೂಲ್ ಹುಡುಗರಿಂದ ಕಾಲೇಜ್ ಹುಡುಗರು, ದೇ ನೆವರ್ ಗೋ ಟು ಕಾಲೇಜ್ ಸ್ಕೂಲ್. ಕಾಲ್ ಮಾಡೋದು, ಆಲ್ ಓವರ್ ಇಂಡಿಯಾ ಕಾಲ್ಸ್ ಮಾಡೋದು, ಕಾಲ್ ಮಾಡಿ ಅಮೌಂಟ್ ವಸೂಲಿ ಮಾಡೋದು. ಸಂಬಳದಾಗ ಬರಬೇಕು. ಜಮ್ತಾರ, ದೀಸ್ ಆರ್ ಕ್ಲಸ್ಟರ್ಸ್. ಜಮ್ತಾರ, ನೂ, ಹರಿಯಾಣ. Then ಇನ್ನೊಂದು ಯಾರು ಹೇಳಿದೆ? ಮೇವಾಡ್. Not only that, place like Bangalore also, call center. Recently, ನಮ್ಮ Commissioner Sumant Kumar Singh had raided. After taking over, he raided the premises. ಹೆಸರು call center, KPO or BPO, call center. ಒಳಗಡೆ ನಡೀತಿರೋದು ಈ ಕೆಲಸ. They will call everyone. Morning shift, night shift, they loot the money. So many people were arrested. ಇನ್ನೊಂದು ಹಜಾರಿಬಾಗ್, ರಾಜಸ್ಥಾನ್, ಮೇವಾಡ್. ಹಜಾರಿಬಾಗ್ ಅಂತ ಒಂದು ಹಳ್ಳಿ, ಟ್ರಾನ್ಸ್ಪೋರ್ಟೇಷನ್ ಅಷ್ಟೊಂದಿಲ್ಲ, ದೊಡ್ಡ ಮನೆ. ಮೊದಲೆಲ್ಲ ಹಳ್ಳಿಗಳೇ ಅಂದರೆ ದೊಡ್ಡ ಮನೆಗಳಿರ್ತಾರೆ, ಬಂಗಾತ್ರ ಮನೆಗಳು, ಪ್ಯಾಲೆಸ್ ಥರ ಮನೆಗಳು. 40 people were arrested in one single night. Right happened. 40 ಜನ, one single place, ಹಳ್ಳಿ ಹಜಾರಿಬಾಗ್, were arrested. In one single month, 400 people were arrested. Almost area full, ಹಳ್ಳಿ full, downtown full with scammers. You have to share information to each other. How we can COVID virus ಹೆಂಗ್ ತಡೆದ್ವಿ, or how we got immunity. One, we try to achieve immunity, vaccination, and then we reach herd immunity. Keep distance. Now here, you have to, ಇವಾಗ ಒಂದು ಹೊಲ ಇದೆ, ಹೊಲದಲ್ಲಿ ಬೆಳೆ ಇದೆ,
answers. So what is the fence in cyber crimes? The fence in cyber crimes is consumer awareness, customer awareness, or public awareness. Without public awareness, it's not going to happen. Public awareness, ನಿಮ್ಗೊಬ್ರು ವಿಷಯ ತಿಳಿತಾ 10 ಜನ ಕೇಳಿ, ಆ ಒಬ್ರು ಇನ್ನು 10 ಜನ ಕೇಳ್ತಾರೆ, ಆ ಒಬ್ರು ಇನ್ನು 10 ಜನ ಕೇಳ್ತಾರೆ. It will reach entire India. Public awareness, public awareness, public awareness. Think about solutions. Problems are there, numerous. Think about solutions, think about solutions. Share the solutions with each other. Chai pe charcha. Every person will have a terrace. ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡಕ್ಕೆ ಆಗದೆ ಇರ್ಬೋದು, ಟೆರೆಸ್ ಹೋಗಿ ಎಲ್ಲ ಚೇರ್ಗಳು ಹಾಕೊಳ್ಳಿ, ಕೂತ್ಕೊಳ್ಳಿ, ಒಬ್ಬರಿಗೊಬ್ರು ಶೇರ್ ಮಾಡ್ಕೊಳ್ಳಿ. ಈ ಥರ ಕೇಸ್ ಇದೆ, ಈ ಥರ ಕೇಸ್ ಇದೆ, ನಮ್ಮ ಮೋದಿಯವರು ಹೇಳ್ತಾರೆ ಚಾಯ್ ಪೆ ಚರ್ಚಾ ಅಂತ. ಟೆರೆಸ್ ಹೋಗಿ ಚೇರ್ಗಳು ಹಾಕೊಳ್ಳಿ, ಎಲ್ಲರೂ ಸೇರಿ ಈ ಥರ ಪ್ರಾಬ್ಲಮ್ ನಿಮ್ಮ ಪ್ರಕಾರ ಸೊಲ್ಯೂಷನ್ ಏನು? ನಿಮ್ಮ ಪ್ರಕಾರ ಸೊಲ್ಯೂಷನ್ ಏನು? There are only 15,000 police stations. Population of the country 145 crore. So it is a T2P program. Without a 2P program, it is not possible. 2P is P for public, P for police. If police and public work together, then only cross together foreign countries ಹೋಗ್ತಾ ಇದೆ. Money loot ಆಗಿದ್ದು, it will get converted into cryptocurrency, bitcoins and all, just like that it will go out of India. Again it will come back to cryptocurrency. How many people have lost? How many people have committed suicides? Sir, information ಕೊಡ್ತಾರೆ ಜನನೇ ಬರೋಲ್ಲ, ಏನು ಮಾಡೋದು? These people will read. So how many people have committed suicides? ಒಬ್ಬ ಕೆಲಸ ಎಂಬ, ಇಟ್ಸ್ ಅ ಪ್ಯಾಥೆಟಿಕ್ ಸ್ಟೋರಿ. ಕೆಲಸ ಎಂಬ, ಮನೆ ಕೆಲಸ ಮಾಡೋ ಎಂಬ, ಬ್ಯಾಂಕ್ ಹೋಗಿ 40 ಸಾವಿರ ಇಸ್ಕೊಂಡ್ಬಂದಿತ್ತು. ಅದು ಇದು ಸ್ಕೀಮ್ಗಳಿರುತ್ತೆ, 40 ಸಾವಿರ ಇಸ್ಕೊಂಡ್ಬಂದಿತ್ತು, ತಗೊಂಡ್ಬಂದಿದ್ರು. ಮಗಳಿಗೇನೋ ಓದಕ್ಕೋ ಅಥವಾ ಮಗಳಿಗೋ ಏನೋ ಹೆಲ್ಪ್ ಮಾಡೋದಕ್ಕೋ ಏನಕ್ಕೋ ಈ ಥರ ಸ್ಕ್ಯಾಮ್ ಏನೋ ಆಯಿತು. ಶಿ ಲಾಸ್ 40,000. ಆ ಕೆಲಸದ ಎಂಬ ಶಿ ಕಮಿಟೆಡ್ ಸುಯಿಸೈಡ್. 40,000. ಅನದರ್ ಪರ್ಸನ್, ಮಗಳ ಮದುವೆ, ಅಲ್ಲಿ ಸಾಲ ಗಿಲ ಮಾಡಿ ಮನೆಗೆ ಇಟ್ಕೊಂಡಿದ್ದ, ಅಕೌಂಟಲ್ಲಿ ಹಾಕೊಂಡಿದ್ದ, ಅಕೌಂಟ್ ವ್ಯಕ್ತಿ. ಈ ಥರ ಸ್ಕ್ಯಾಮ್ ಆಯಿತು, ಅಮೌಂಟ್ ಹೋಯಿತು. ಈ ವೆಂಟ್ ಇನ್ ಫ್ರಂಟ್ ಆಫ್ ಎ ಮೂವಿಂಗ್ ವೆಹಿಕಲ್, ಲಾರಿ ಬಸ್ ಕೆಳಗಡೆ ಹೋಗಿ ಹೋಗ್ಬಿಟ್ಟ. ಅದು ಬೇಕಾದಷ್ಟು ಮೆನಿ. And one more most dangerous thing that is happening, that is so this is KV, case of KV. ಯಾವುದು ಇವಾಗ ಡಿಸ್ಕಸ್ ಮಾಡೋದಲ್ಲ, ಟೆಲಿಗ್ರಾಮು ಇವಾಗ ಪೇ ಮಾಡಿ, ಕೇಸ್ ಆಫ್ KV. ಸೊ ಎಲ್ಲ ಒಂಥರ ಹೆಚ್ಚು ಕಮ್ಮಿ ಒಂದೇ ಥರನೇ. KV ಅಂದ್ರೆ ಏನು? 100 ವರ್ಷಗಳಿಂದ ಒಂದು ಗಾದೆ ಇದೆ. ಯಾವುದು? ಕೊಟ್ಟವನು ಈಸ್ಕೊಂಡವನು ಬೀಳ್ಬೇಕ. ಕೇಸ್ ಆಫ್ KV, ಕೊಡಂಗಿ ಬೀರ್ಬೇಕ. ಸೊ ಇಲ್ಲಿ ಬೀರ್ಬೇಕು, ಕೊಡಂಗಿ ಏನಾಗಬೇಕು? ಜಾಗರೂಕನಾಗಬೇಕು. ದಟ್ ಇಸ್ ದ ಓನ್ಲಿ ಆನ್ಸರ್. ನಾವು ಸರ್ ಕ್ವಶನ್ ಇದೆ. ಒಂದು ನನ್ನ 2 ಕೇಸಸ್ ಅಂತ ಅವ್ರದ್ದೇನು ಡೌಟ್ಸ್ ಕೇಳಿ two cases are there, very important cases. 2 cases are there, very important. Then I'll go for question answer session. Case of DMS. Senior citizens ಇದ್ದಾರೆ. ಸಮ್ ಅಮೆರಿಕಾದಲ್ಲಿದ್ದಾರೆ, ಎಲ್ಲಿದ್ದಾರೆ? ಸೀನಿಯರ್ ಸಿಟಿಜನ್ಸ್ ಇಂಡಿಯಾದಲ್ಲಿದ್ದಾರೆ. ಬ್ಯಾಂಕ್ FD ಇದೆ, 50 ಲಕ್ಷ FD ಇದೆ. ಸುಮಾರು ಬ್ಯಾಂಕಲ್ಲಿ FD ಇಟ್ಟಿದ್ದಾರೆ. ಎಷ್ಟು ಇಟ್ಟಿದ್ದಾರೆ? 50 ಲಕ್ಷ ಇಟ್ಟಿದ್ದಾರೆ. ಸನ್ ಎಲ್ಲಿದ್ದಾರೆ? ಅಮೆರಿಕಾದಲ್ಲಿದ್ದಾರೆ. ವಾರಕ್ಕೊಂದ್ಸತಿನೋ ಅಥವಾ ದಿನಾನೋ ಸನ್ನು ಅಪ್ಪ ಅಮ್ಮಗೆ ಫೋನ್ ಮಾಡೋದು, ಐ ಲವ್ ಯು ಮಮ್ಮಿ, ಐ ಲವ್ ಯು ಡ್ಯಾಡಿ, ಹೌ ಆರ್ ಯು, ಇವತ್ತೇನು ತಿಂಡಿ ಮಾಡಿದ್ರಿ, ಇವತ್ತು ಹೆಂಗಿದೆ, ವಾಕಿಂಗ್ ಹೋಗಿದ್ರಾ, ಆಸ್ಪತ್ರೆಗೆ ಹೋಗಿದ್ರಾ, ಜನರಲ್ ಟಾಕ್. ಇವತ್ತು ಅಮ್ಮ ಏನು ಮಾಡಿದ್ದೆ, ಅಡುಗೆ ಎಲ್ಲ ಚೆನ್ನಾಗಿದ್ದ, ಪಲಾವ್ ಮಾಡಿದಂತೆ ನಾನು ತಿಂತಾ ಇದ್ದೆ. ಯಾರು? ಡ್ಯಾಡಿ. ಕೇಸ್ ಆಫ್ DMS, ಡ್ಯಾಡಿ ಮಮ್ಮಿ ಸನ್. ಸನ್ ಈಸ್ ಇನ್ US, ಅಮೇರಿಕಾ.
ಮೇಲೆ ಲವ್, ಸನ್ಗೆ ಡ್ಯಾಡಿ ಮಮ್ಮಿ ಮೇಲೆ ಲವ್. ಆದರೆ ಇವರಿಟ್ಟಿರೋ 50 ಲಕ್ಷ FD ಮೇಲೆ ಬೇರೆ ಇನ್ಯಾರಿಗೋ ಲವ್. ಇಟ್ಸ್ ಎ ಕೇಸ್ ಆಫ್ ಲವ್ ಸ್ಟೋರಿ. ಈಸ್ ಎ ಸೈಬರ್ ಕ್ರಿಮಿನಲ್. ಬ್ಯಾಂಕಲ್ಲಿ ಹಣ ಇಟ್ಟಿದ್ದೀವಿ ಅಂತ ನೋಡಿಲ್ಲ, ಅಕೌಂಟ್ ಟ್ರಾನ್ಸಾಕ್ಷನ್ ಇಲ್ಲ, ನೀದರ್ ದೇ ಆಡೆಡ್ ಮನಿ ವಿಡ್ರಾ ದ ಮನಿ, ದೇ ಡಿಡ್ ಗೋ ಟು ದ ಬ್ಯಾಂಕ್. ತಂದೆ ತಾಯಿಗೆ ವಯಸ್ಸಾಗಿದೆ, ಸುಮಾರು 70+, ಮಗ US ಅಲ್ಲಿದ್ದಾನೆ. ಆಮೇಲೆ ಒಂದಿನ ಇವ್ರು ಇರೋ ಅಡ್ರೆಸ್ಗೆ ಒಂದು ಲೆಟರ್ ಬಂತು. ಆಸ್ ಪರ್ ಯುವರ್ ರಿಕ್ವೆಸ್ಟ್, ನಿಮ್ಮ ರಿಕ್ವೆಸ್ಟಿನ ಪ್ರಕಾರ, ನಿಮ್ಮ ವಿನಂತಿಯ ಪ್ರಕಾರ ಯುವರ್ ಅಡ್ರೆಸ್ ಹಸ್ ಬಿನ್ ಅಪ್ಡೇಟೆಡ್, ನಿಮ್ಮ ಅಡ್ರೆಸ್ ಅನ್ನು ಅಪ್ಡೇಟ್ ಮಾಡಲಾಗಿದೆ. ಅಯ್ಯೋ ಶಿವನೇ, ನಾವು ಯಾವ ಅಡ್ರೆಸ್ ಅಪ್ಡೇಟ್ ಮಾಡಿದ್ವಲ್ಲ. ಫಾದರ್ ವೆಂಟ್ ಟು ದ ಬ್ಯಾಂಕ್. ಬ್ಯಾಂಕ್ ಅವರು ನಿಮ್ಮ ಅಕೌಂಟ್ ನಂಬರ್ ಕೇಳಿದ್ರು, ನೋಡಿದ್ರು, ನೀವು 50 ಲಕ್ಷ FD ಕ್ಲೋಸ್ ಮಾಡಿ ವಿಡ್ರಾ ಮಾಡಿದ್ರಲ್ಲ, 50 ಲಕ್ಷ FD ಕ್ಲೋಸ್ ಮಾಡಿ ವಿಡ್ರಾ ಮಾಡ್ತೀರಾ? ನಾವು ಯಾವತ್ತೂ ಮಾಡಲಿಲ್ವಲ್ಲ. ಫಾದರ್ ಇಮಿಡಿಯೇಟ್ಲಿ ಕಾಲ್ ದ US son. ನೋಡಪ್ಪ, ಅದೇನೋ 50 ಲಕ್ಷ ವಿಡ್ರಾ ಮಾಡಿ FD ಕ್ಲೋಸ್ ಮಾಡಿದ್ರಂತೆ, ವಿಡ್ರಾ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ ಬ್ಯಾಂಕಲ್ಲಿ. ತಿರ್ಗಾ ಆಮೇಲೆ ಫಾಲೋ ಅಪ್ ಮಾಡೋದಕ್ಕೆ ಏನಾಗಿದೆ, ಸಮ್ ಕಾಲ್, ಈ ಕಸ್ಟಮರ್ ಸೆಂಟರ್ಸ್ ಇರುತ್ತಲ್ಲ, ಅವ್ರಿಗೆ ಕಸ್ಟಮರ್ ಕಾಲ್ ಕೇರ್ ಸೆಂಟರ್ಸ್ ಅದೆಲ್ಲ ಇರುತ್ತೆ. ಅಲ್ಲಿ ಎಂಪ್ಲಾಯಿ ಸಮ್ ಆಕ್ಸೆಸ್ ಕೆಲವಕ್ಕೆ ಇರುತ್ತೆ. as entered into cyber criminal world. ಇವ್ರ ಹೆಸರಲ್ಲಿ ATM ಕಾರ್ಡ್ ಜನರೇಟ್ ಮಾಡಿದ್ದಾರೆ. ಫಸ್ಟ್ ATM ಕಾರ್ಡ್ ಜನರೇಟ್ ಮಾಡಿದ್ದಾರೆ, ಅಡ್ರೆಸ್ ಚೇಂಜ್ ಮಾಡಿದ್ದಾರೆ, ಆ ATM ಕಾರ್ಡಿಂದ ಬ್ಯಾಂಕ್ ಅಮೌಂಟ್ ವಿಡ್ರಾ ಮಾಡಿದ್ದಾರೆ. ಅಂಡ್ ಒನ್ ಬ್ಯಾಂಕ್ ಎಂಪ್ಲಾಯೀಸ್ collusion. Without collusion it is not so easy. Banking is so strong in India, not only India, all over the world. They have terrific softwares. Banking employee ಮತ್ತು ಇನ್ನೊಬ್ಬ ಕಾಲ್ ಸೆಂಟರ್ ಕಸ್ಟಮರ್ ಕೇರ್ ಪರ್ಸನ್ ಇನ್ನೊಬ್ಬ ಮತ್ತು ಬ್ಯಾಂಕಿಂಗ್ ಎಂಪ್ಲಾಯಿ ಫ್ರೆಂಡ್, they have colluded. They have generated the ATM cards, date of birth, ಅದು ಇದು ಡೀಟೇಲ್ಸ್ ಎಲ್ಲ ಇರುತ್ತೆ. Withdraw the money. ನ್ಯೂ ಅಡ್ರೆಸ್ ಅಪ್ಡೇಟ್ ಮಾಡಿದ್ದಾರೆ, ವಿಡ್ರಾ ಮಾಡಿದ್ದಾರೆ. ಮತ್ತು ಇವ್ರಿಗೆ ಹೆಂಗೆ ತಿಳಿತು? ವೈ ದ ಫಾದರ್ ವೆಂಟ್ ಟು ಬ್ಯಾಂಕ್ ಹೋಗಲ್ಲ, ಬ್ಯಾಂಕ್ ಏನು ಹೋದ್ರು, ಅಡ್ರೆಸ್ ಚೇಂಜ್ ಮಾಡಿದಾಗ ಬ್ಯಾಂಕ್ ಹ್ಯಾಸ್ ಅ ಪಾಲಿಸಿ. ವೆನೆವರ್ ದೇರ್ ಇಸ್ ಎ ಚೇಂಜ್ ಇನ್ ಅಡ್ರೆಸ್, ಯು ಹ್ಯಾವ್ ಟು ಇಂಟಿಮೇಟ್ ದಿ ಕಸ್ಟಮರ್. ದಟ್ ದ ಬ್ಯಾಂಕಿಂಗ್ ಪಾಲಿಸಿ. ಸೊ ಬಿಕಾಸ್ ಆಫ್ ದ ಬ್ಯಾಂಕಿಂಗ್ ಪಾಲಿಸಿ, ಕಸ್ಟಮರ್ಗೆ ಚೇಂಜ್ ಆಫ್ ಅಡ್ರೆಸ್ ಅಪ್ಡೇಟ್ ಬಂತು, ನೋಟಿಸ್ ಬಂತು. ದೇ ಹ್ಯಾವ್ ನಾಟ್ ಅಪ್ಲೈಡ್ ಫಾರ್ ಅಪ್ಡೇಟ್ ಆಫ್ ಅಡ್ರೆಸ್. ದೇ ಅಪ್ರೋಚ್ಡ್. ಆ ಬ್ಯಾಂಕಿಂಗ್ ಪಾಲಿಸಿಲಿ ಸಣ್ಣ ಪಾಲಿಸಿ ಒಂದು ಇರಲಿಲ್ಲ ಅಂತಿದ್ರೆ, ದಿಸ್ ಆರ್ ಆಲ್ ಪ್ರಾಸೆಸಸ್. Processes are very, very important for banking or any company for operations. A process ಒಂದು ಇರಲಿಲ್ಲ ಅಂದ್ರೆ ಡ್ಯಾಡಿ ಮಮ್ಮಿ ಸನ್ನು ತಿಳಿತಾನೆ ಇರಲಿಲ್ಲ. Maybe after some years they would have gone and seen. Process ಒಂದಿತ್ತು. When there is a change of address, you have to intimate the customer. ಅದಕ್ಕೆ ಇವರು ಅಪ್ರೋಚ್ ಮಾಡಿದ್ರು, ಗೊತ್ತಾಯ್ತು. Then FIR, then going forward. So what is the solution for this? What exactly the problem was? ಬ್ಯಾಂಕ್ ಅಕೌಂಟ್ ಆದ್ಮೇಲೆ ಬ್ಯಾಂಕ್ಗೆ ಹೋಗ್ತಲೆ, ಪಾಸ್ಬುಕ್ ಎಂಟ್ರಿ ಮಾಡಿಸ್ತಲೆ, ಅಥವಾ ಆವಾಗ ಅಕೌಂಟ್ ಏನಿದೆ ಸ್ಟೇಟಸ್ ನೋಡ್ತಲೆ ಇರೋದು ಮಹಾ ತಪ್ಪು. ಡು ನಾಟ್ ಲೀವ್ ಯುವರ್ ಅಕೌಂಟ್ ಇನ್ಆಕ್ಟಿವ್. ಡು ನಾಟ್ ಲೀವ್ ಯುವರ್ ಅಕೌಂಟ್ ಡಾರ್ಮೆಂಟ್. ಯು ಮೇ ಹ್ಯಾವ್ ಮಲ್ಟಿಪಲ್ ಅಕೌಂಟ್ಸ್ ಹತ್ರ ಇರ್ಬೋದು. ಡಾರ್ಮೆಂಟ್ ಆಗಿ ಯಾವುದೋ ಅಕೌಂಟ್ ಬಿಡಬೇಡಿ, ಇನ್ಆಕ್ಟಿವ್ ಆಗಿ ಯಾವುದೋ ಅಕೌಂಟ್ ಬಿಡಬೇಡಿ. ಅದಕ್ಕೆ ಇವಾಗ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಎನಿ ಅಕೌಂಟ್ ಇಸ್ ಡಾರ್ಮೆಂಟ್ ಆರ್ ಎನಿ ಅಕೌಂಟ್ ಇಸ್ ಇನ್ಆಕ್ಟಿವ್, ದೇ ವಿಲ್ ಆಸ್ಕ್ ದ ಪರ್ಸನ್ ಟು ಕಮ್. ಅವ್ರು ಹುಷಾರಿಗೆ ಏನಾದ್ರು ಅವರೇ ಬರಬೇಕು, KYC ಎಲ್ಲ ಅಪ್ಡೇಟ್ ಮಾಡಬೇಕು, ದೆನ್ ಓನ್ಲಿ ಆಕ್ಟಿವ್ ಆಗುತ್ತೆ. ಸೊ ಇಲ್ಲಿ ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್? ಆವಾಗ ಪಾಸ್ಬುಕ್ ಎಂಟ್ರಿ ನೋಡಿ, ನಿಮ್ದು ಯಾವುದೇ ಅಕೌಂಟ್ ಇದೆಯೋ, ಯಾವ್ಯಾವ ಅಕೌಂಟ್ಸ್ ಇದೆಯೋ, ಯಾವ ಬ್ಯಾಂಕ್ ಇದೆಯೋ, ಪಾಸ್ಬುಕ್
ಎಂಟ್ರೀಸ್ ಅವಾಗ ನೋಡಿ ಚೆಕ್ ಮಾಡ್ಕೊಳ್ಳಿ. ಎನಿ ಇಶ್ಯೂ ಇಸ್ ದಟ್. ಇವಾಗ ಬ್ಯಾಂಕಲ್ಲಿ ಒಂದು ಪ್ರಾಸೆಸ್ ಇತ್ತು, when there is a change of address, inform the customer ಪ್ರಾಸೆಸ್ ಇತ್ತು. ದಟ್ಸ್ ವೈ ಕಸ್ಟಮರ್ ಕೇಮ್ ಟು ನೋ. ಸಪೋಸ್ ಆ ಪ್ರಾಸೆಸ್ ಏನಾದ್ರು ಫೇಲ್ ಆಗಿದ್ರೆ ಇವ್ರಿಗೆ ಗೊತ್ತಾಗ್ತಾನೆ ಇರಲಿಲ್ಲ. ವಾಟ್ ಇಸ್ ಸೊಲ್ಯೂಷನ್? ಪ್ಲೀಸ್ ಕೀಪ್ ಚೆಕಿಂಗ್ ಯುವರ್ ಬ್ಯಾಂಕ್ ಪಾಸ್ಬುಕ್ ಆರ್ ವಾಶ್ ಶೀಟ್ ಆರ್ ಅಕೌಂಟಿಂಗ್. ಇನ್ನೊಂದು, this is the case of DMS, daddy, mummy, son. Innondu, most dangerous, most deadly, people have lost lives, people even have committed suicide. This is the case of BB, Beauty and the Beast. It's a case of BB, Beauty and the Beast. Some professional ಕಾಲ್ ಬಂತು, ಫೇಸ್ಬುಕ್ ಫ್ರೆಂಡ್ ರಿಕ್ವೆಸ್ಟ್ ಬಂತು, ಎದುರುಗಡೆ ಫ್ರೆಂಡ್ ರಿಕ್ವೆಸ್ಟ್, ಎದುರುಗಡೆ ಯಾರು? ರಂಬೆ, ಊರ್ವಶಿ, ಮೇನಕೆ, ಅವ್ರಿಗೂ ಐನ್ಸ್ ಫ್ರೆಂಡ್ ರಿಕ್ವೆಸ್ಟ್ ಬಂತು. ಬ್ಯೂಟಿಫುಲ್ ಪಿಕ್ಚರ್, ಮೆಸೇಜ್, ಫ್ರೆಂಡ್ ರಿಕ್ವೆಸ್ಟ್. ಹೂ ವಿಲ್ ನಾಟ್ ಸೇ ಎಸ್? Yes, accepted friend request. Call came. Interaction started. Seductive talks. Interaction started. I love you. All that started. Money also started going. ಸ್ವಲ್ಪ ಕಷ್ಟ ಇದೆ. As a friend, ಫಸ್ಟು 50,000, 1 ಲಕ್ಷ, 2 ಲಕ್ಷ ಹೌದಾ? ಇನಿಷಿಯಲಿ ಹೋಗ್ತಾ 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 ಶೇರ್ ಸರ್ಟಿಫಿಕೇಟ್ಸು, ಇದು ಅದು, ಸೋ ಮೆನಿ ಥಿಂಗ್ಸ್. ಆ್ಯಂಡ್ ದೇ ಆಸ್ಕ್ ದ ಪರ್ಸನ್ ಹೂ ಇಸ್ ದೇರ್. ಆ್ಯಕ್ಚುಲಿ ಶಿ ಇಸ್ ನಾಟ್ ಎ ಲೇಡಿ ಅಟ್ ಆಲ್. ಇಟ್ ಈಸ್ ಎ ಬೀಸ್ಟ್, ಎ ಸೈಬರ್ ಕ್ರಿಮಿನಲ್ in the disguise of a beauty. It's a beast, a cyber criminal in the disguise of a beauty. The person is not a lady at all. Follow up ಮಾಡಿದಾಗ, ಕೇಸ್ ಫುಲ್ ಇನ್ವೆಸ್ಟಿಗೇಟ್ ಮಾಡಿದಾಗ, the person who is coming is not a lady at all, is a group of people, a group of scammers. ಅದರಲ್ಲಿ ಇನ್ನೂ ಹೈಯರ್ ಲೆವೆಲಲ್ಲಿ ದೇ ಹ್ಯಾವ್ ಡನ್ ಸೋ ಮೆನಿ ಅದರ್ ಥಿಂಗ್ಸ್. ಒನ್ ಪ್ರೊಫೆಷನಲ್ ಅಂಡ್ ಮೆನಿ ಪ್ರೊಫೆಷನಲ್ಸ್ even have committed suicide. What is the answer? What is the solution for this? When a beauty comes in front in a Facebook or something, there is a possibility that it can be a beast. Beware of it. People have lost huge. People have gone into depression. Many, not one, not two. They are called as sextortion gangs, especially from New Haryana. Many employees, many youth have lost their lives. One of the deadliest scams that we have. This is case of Beauty and Beast. One last one. So many things are there. I can talk for hours, days. So many things are there. Stock market scams. Every now and then stock market scams are happening. Talk to a person, 1 crore, 2 crores, 5 crores, 6 crores. Stock market scam, stock market scam, stock market scam. What is the routine protocol? First they will call. Itra stock market app install ಮಾಡಿರ್ತಾರೆ, ಇಲ್ಲ ವೆಬ್ಸೈಟ್ ನಲ್ಲಿ ಶೋ. ವೆಬ್ಸೈಟ್, one person got the call.
Exactly same as the stockbroker. Exactly same as the stockbroker. Or genuine stockbroker paid the money, initially invested 1 lakh. He got a return of 25%. Nothing sir. ಯಾರಿಗೆ ಆಗಲಿ ಫಾಸ್ಟ್ ರಿಟರ್ನ್ ಇನ್ನು ಇನ್ವೆಸ್ಟ್ ಮಾಡಿದಂಗೆ ರಿಟರ್ನ್ ಬರ್ತಾ ಇದ್ರೆ ಆಫೀಸಿಂದ then they invested 2 lakhs, then they invested 5 lakhs, then they invested 10 lakhs, then they invested 1 crore, then they invested 2 crores, then they invested 6 crores. paid up. ಆಮೇಲೆ ನೋಡಿದ್ರೆ ಸೈಟ್ ವರ್ಕ್ ಆಗ್ತಿಲ್ಲ, ಸ್ಟಾಕ್ ಬ್ರೋಕರ್ ಆ್ಯಪ್ ವರ್ಕ್ ಆಗ್ತಾ ಇಲ್ಲ, ಅಮೌಂಟ್ ಡ್ರಾ ಮಾಡಕ್ಕೆ ಹೋದ್ರೆ ಡ್ರಾ ಆಗ್ತಾ ಇಲ್ಲ, GST issue, some issue, something they are telling initially, income tax issue, GST issue, something they are telling. Draw ಆಗ್ತಾ ಇಲ್ಲ. Lots of the people across the country, not one person, not 2 people, across the country, lots of people have lost in stock market scams. ಇದಕ್ಕೆ solution ಏನು? What is the solution for this? Stock market scam ಅಲ್ಲಿ main thing, they will show you a website or they will use an app. They will ask to make the payment. They will lure. Immediately returns taka ಬರ್ತಾ ಇದೆ ಅಂದ್ರೆ you should be aware. You should become aware. This is the last issue I am discussing. So many are there, we will discuss some other time. Immediate returns, fast returns are coming. You should become aware. Job scams. Salary ಕೊಡೋದು. ಆಮೇಲೆ they will ask about person to deposit the money. Deposit ಮಾಡಿದ ತಕ್ಷಣ they will not be able to withdraw. ಯಾರಾದ್ರೂ ಹಣ ಕೇಳಿದ್ರೆ ಅಥವಾ ಥ್ರೆಟನ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳ್ಬೇಡಿ, ಇವ್ರಿಗೆ ಹೇಳ್ಬೇಡಿ, ಅವ್ರಿಗೆ ಹೇಳ್ಬೇಡಿ ಹೇಳಿದ್ರೆ immediately it should be a warning signal for you. Digital arrest. Any person threatens or any person asks for money, any person says don't inform your family members, don't tell your family members, it's digital arrest. One student who is a doctor was not allowed to write the exam. 1 year he lost. He was not allowed to go outside the house. Any person asks for money, any person threatens, immediately go to the nearby police station. Immediately go to the nearby police station. There are many other things. Sometime else we'll go for the further discussion. We'll go for any question and answers, questions you have, we'll discuss.